ಎಲ್ಲರಿಗೂ ಶುಭೋದಯ. JVS ಇನ್ಸ್ಟಿಟ್ಯೂಷನ್ ಚಿಕ್ಕಮಗಳೂರು ಐತಿಹಾಸಿಕ ವೈಭವ 2024-25ನೇ ಸಾಲಿನಲ್ಲಿ ಆತಿಥೇಯ ಶಾಲೆ ದೇವಿ ಶಾಲೆಗಳು ಅದರಲ್ಲಿ ಮೊದಲನೇ ದಿನ ಮುಕ್ತಾಯ ಮಾಡಿದ್ದು, ಎರಡನೇ ದಿನ ಪ್ರಾರಂಭ ಆಗಿದೆ. ಮೊದಲನೇ ದಿನದಲ್ಲಿ ನಾವೆಲ್ಲ ಎಲ್ಲ ಶಾಲೆಯ ಮಕ್ಕಳು ಅವರಿಗೆ ಯಶಸ್ವಿಯಾಗಿ ನಡೆಸಿಕೊಡ್ಬೇಕು. ತಮ್ಮ ಎಲ್ಲ ಬಂದಿರತಕ್ಕಂಥ ಎಲ್ಲ ಶಾಲೆಯ ಮಕ್ಕಳಿಗೆ ಮತ್ತು ನಮ್ಮ ಶಾಲೆಯ ಮಕ್ಕಳಿಗೆ, ಉಪನ್ಯಾಸಕರಿಗೆ, ಶಿಕ್ಷಕರಿಗೆ ಎರಡನೇ ದಿನದ ಸ್ವಾಗತವನ್ನು ಬಯಸಿದ್ದೇವೆ. ಎಲ್ಲರ ಒಂದ್ಸಲ ಕ್ಲಾಸ್ ಮಾಡಬೇಕು. Once again, clap, go! ಇದೀಗ ನಿಮ್ಮ ಮುಂದೆ SR ಪ್ರೈಮ್ ನರ್ಚರ್ ಇಂಟರ್ನ್ಯಾಷನಲ್ ಸ್ಕೂಲ್ ಚಿಕ್ಕಮಗಳೂರು, ನಮ್ಮ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯ. ವಿಜಯನಗರ ಸಾಮ್ರಾಜ್ಯ. ಮೊಘಲ್ ದೊರೆಗಳ ಆಳ್ವಿಕೆಯಿಂದ ಉತ್ತರ ಭಾರತದಲ್ಲಿ ಮತಾಂತರ ಹೆಚ್ಚಾಗಿ ಸಂಕಷ್ಟ ಎದುರಾದಾಗ ಹಿಂದೂ ಧರ್ಮದ ಉಳಿವಿಗೆ ಉದಯಿಸಿದ್ದು ವಿಜಯನಗರ ಸಾಮ್ರಾಜ್ಯ. ಮುಘಲರ ದೊರೆ ಮೊಹಮ್ಮದ್ ಬಿನ್ ತುಗ್ಲಕ್ಕಿನ ಆಡಳಿತದಲ್ಲಿ ಹೆಚ್ಚಾದ ಕ್ರೌರ್ಯಗಳಿಗೆ ಅಕ್ಷರಶಃ ನಲುಗಿದ್ದ ಉತ್ತರ ಭಾರತದ ನಂತರ ದಕ್ಷಿಣ ಭಾರತಕ್ಕೆ ದಾಳಿ ಮಾಡುವ ಸೂಚನೆ ಎದುರಾಗಿತ್ತು. ತುಗ್ಲಕ್ನ ಕೆಟ್ಟ ಆಡಳಿತವನ್ನು ಎದುರಿಸಲು ಒಂದು ಸಮರ್ಥವಾದ ಸಾಮ್ರಾಜ್ಯ ಕಟ್ಟುವುದು ಅವಶ್ಯವಾಗಿತ್ತು. ಈ ಆಲೋಚನೆಗೆ ತಕ್ಕಂತೆ ವಿಜಯನಗರ ಸಾಮ್ರಾಜ್ಯ ಕಟ್ಟಲು ಹೊಸ ಭಾಷ್ಯವನ್ನು ಬರೆದದು ಗುರುಗಳಾದ ವಿದ್ಯಾರಣ್ಯರು. ಉತ್ತರದಲ್ಲಿ ಹೆಚ್ಚಾಗುತ್ತಿದ್ದ ಮತಾಂತರ, ಅತ್ಯಾಚಾರ, ಕೊಲೆ, ಸುಲಿಗೆಗಳನ್ನು ತಡೆಯಬೇಕೆಂಬ ಇಚ್ಛಾಶಕ್ತಿಯಿಂದ ಬಲಿಷ್ಠವಾದ ಸಾಮ್ರಾಜ್ಯ ಕಟ್ಟಿಕೊಡಬೇಕೆಂಬುದು ವಿದ್ಯಾರಣ್ಯರ ಮಹತ್ವಾಕಾಂಕ್ಷೆಯಾಗಿತ್ತು. ಗುರು ವಿದ್ಯಾರಣ್ಯರ ಮಹತ್ವಾಕಾಂಕ್ಷೆಗೆ ಪುಷ್ಟಿ ನೀಡಿದ್ದು ಆ ಇಬ್ಬರು ಮಹಾನ್ ಕವಿಗಳ ಆಗಮನ. ವಿದ್ಯಾರಣ್ಯರ ಮಾರ್ಗದರ್ಶನವನ್ನು ಪಡೆದು ಹೊಸ ಸಾಮ್ರಾಜ್ಯದ ರಚನೆಗೆ ಅಡಿಗಲ್ಲನ್ನು ಹಾಕಿದವರು ಸಂಗಮ ವಂಶದ ಅಕ್ಕರಾಯ ಮತ್ತು ಬುಕ್ಕರಾಯ.
ಕರೆಸಿ ಪ್ರೋತ್ಸಾಹಿಸಿದರು. ವಿಜಯನಗರದ ಸಂಗಮ ವಂಶದಲ್ಲಿ 5 ಜನ ಸಹೋದರರಿರುತ್ತಾರೆ. ಅವರೇ ಅಕ್ಕರಾಯ, ಬುಕ್ಕರಾಯ, ಕಂಪಣ್ಣ, ಮಾನಸ ಮತ್ತು ಮುದ್ದಪ್ಪ. ಮೊದಲಿಗೆ ಅಧಿಕಾರವನ್ನು ವಹಿಸಿಕೊಂಡದ್ದು 1ನೇ ಹರಿಹರ. ಅವನು ಪರಾಕ್ರಮಿಯಲ್ಲದೆ ಉತ್ತಮ ಆಡಳಿತಗಾರನಾಗಿದ್ದರು. ಅವನು ಉತ್ತರದ ತುಂಗಾಭದ್ರಾ ನದಿಯಿಂದ ದಕ್ಷಿಣದ ಕೊಂಕಣದವರೆಗೆ ಮತ್ತು ಪೂರ್ವದ ಕಡಪದಿಂದ ದಕ್ಷಿಣದ ಗೋವಾದವರೆಗೆ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿದನು. ಕ್ರಿಸ್ತ ಶಕ 1336ರಲ್ಲಿ ಪಶ್ಚಿಮ ಕರಾವಳಿಯ ಬಾರಕೂರಿನಲ್ಲಿ ಬಂದರನ್ನು ನಿರ್ಮಿಸಿ ಕೋಟೆ ಕಟ್ಟಿಸಿದನು ಹರಿಹರ. ಹೊಯ್ಸಳರ ಕೊನೆಯ ರಾಜ ಬಲ್ಲಾಳನ ಮರಣದ ನಂತರ ಸಾಮ್ರಾಜ್ಯದ ಮೇಲೆ ಹತೋಟಿಯನ್ನು ಸಾಧಿಸಿದನು ಹರಿಹರ. ಪ್ರಿಯ ಸಹೋದರರೇ, ನನ್ನ ಆಡಳಿತದಲ್ಲಿ ಈ ಸಾಮ್ರಾಜ್ಯವನ್ನು ಪ್ರಾಂತ್ಯನಾಗಿ ವಿಂಗಡಿಸಲು ತೀರ್ಮಾನಿಸಿದ್ದೇನೆ. ಇದಕ್ಕೆ ನಿಮ್ಮ ಅಭಿಪ್ರಾಯವೇ? ಅಣ್ಣ, ನಿನ್ನ ಆಲೋಚನೆಯು ಉತ್ತಮವಾಗಿರುತ್ತದೆ. ಹೌದು ಅಣ್ಣ, ಇದರಲ್ಲಿ ಯಾವ ಸಂಶಯವೂ ಬೇಡ. ನಿನ್ನ ಆಜ್ಞೆಯಂತೆ ನಡೆಯಲಿ. ನಮ್ಮ ಸಾಮ್ರಾಜ್ಯವು ಮತ್ತಷ್ಟು ವಿಸ್ತಾರವಾಗಲು ಪ್ರಯತ್ನಗಳು ಸಹಕಾರಿಯಾಗುತ್ತವೆ. ಹೌದು ಅಣ್ಣ, ನಮ್ಮ ಸಾಮ್ರಾಜ್ಯದ ಹಿರಿಮೆ ಎಲ್ಲೆಡೆ ಪಸರಿಸಬೇಕು. ನಾವು ಪರಂಪರೆಯಂತೆ ಪರಾಕ್ರಮಿಯಾಗಿ ಮೆರೆಯಬೇಕು. ಬೇಸ್ ಸಹೋದರರೇ, ಇಗೋ ನನ್ನ ನಂತರ ಈ ಸಾಮ್ರಾಜ್ಯದ ಉತ್ತರಾಧಿಕಾರಿಯಾಗಿ ಬುಕ್ಕರಾಯ ಅಧಿಕಾರ ನಡೆಸಲಿ. ಈಗಲೇ ನೀನು ತೆಲಂಗಾಣದ ಯುವರಾಜನಾಗಲು ಸಿದ್ಧತೆ ಮಾಡಿಕೊ ಬುಕ್ಕರಾಯ. ನಿನ್ನ ಇಚ್ಛೆಯಂತೆ ಆಗಲಿ ಅಣ್ಣ. ಕಂಪಣ, ನೀನು ಉದಯಗಿರಿ ಪ್ರಾಂತ್ಯಗಳನ್ನು ನೋಡಿಕೋ. ಅವಶ್ಯವಾಗಿ ಅಣ್ಣ. ಮಾರಪ್ಪ, ನೀನು ಮಲೆನಾಡು ಹಾಗೂ ಕರಾವಳಿ ಪ್ರಾಂತ್ಯಗಳನ್ನು ನೋಡಿಕೋ. ಆಗಲಿ ಅಣ್ಣ. ಮುಂದಪ್ಪ, ನೀನು ಮುಳೆಬಾಗಿಲು ಪ್ರಾಂತ್ಯಗಳನ್ನು ನೋಡಿಕೋ. ಆಗಲಿ ಅಣ್ಣ. ಈಗಲೇ ನೀವೆಲ್ಲರೂ ಶೃಂಗೇರಿಯ ಗುರುಗಳಿಗೆ ದಾನ ಧರ್ಮ ಕಳಿಸಿಕೊಡಿ. ಅವರ ಆಶೀರ್ವಾದ ಸದಾ ನಮ್ಮ ಈ ಸಾಮ್ರಾಜ್ಯದ ಮೇಲಿರಲಿ. ನಿನ್ನ ಇಚ್ಛೆಯಂತೆ ಆಗಲಿ ಅಣ್ಣ. ನಾವಿನ್ನು ಹೊರಡೋಣವೇ? ಕ್ರಿಸ್ತ ಶಕ 1356ರಲ್ಲಿ 1ನೇ ಹರಿಹರನು ಮರಣ ಹೊಂದಿದನು. ಅವನ ನಂತರ ಅಧಿಕಾರಕ್ಕೆ ಬಂದವನೇ ಸಹೋದರನಾದ ಬುಕ್ಕರಾಯ. ಅಣ್ಣನ ಮರಣದ ನಂತರ ಸಾಮ್ರಾಜ್ಯದ ಅಧಿಕಾರ ನೇಗಿಲಿನ ಮೇಲಿದೆ. ಈ ಸಾಮ್ರಾಜ್ಯವನ್ನು ಬೆಳೆಸಿಯೇ ತೀರುತ್ತೇನೆ. ಕ್ರಿಸ್ತ ಶಕ 1356ರಿಂದ 1377ರವರೆಗೆ ಆಳಿದ ಬುಕ್ಕರಾಯ ಮಹಾನ್ ಪರಾಕ್ರಮಿಯಾಗಿದ್ದನು. ಬುಕ್ಕರಾಯ ವೀರ ಪರಾಕ್ರಮಿಯಾಗಿದ್ದರಿಂದ ಅವನಿಗೆ ವೇದ ಮಾರ್ಗ ಪ್ರತಿಷ್ಠಾಪಕ ಮತ್ತು ವೀರ ಪ್ರತಾಪ ಎಂಬ ಬಿರುದುಗಳು ಇದ್ದವು. ಬುಕ್ಕರಾಯನು ಜೈನ ಮತ್ತು ವೈಷ್ಣವರ ನಡುವಿನ ಕಲಹವನ್ನು ಪರಿಹರಿಸಿ ಸಾಮರಸ್ಯ ಮೂಡಿಸಿದನು ಮತ್ತು ತನ್ನ ಆಸ್ಥಾನದಲ್ಲಿ ಕವಿಗಳಿಗೆ, ಪಂಡಿತರಿಗೆ ಆಶ್ರಯ ನೀಡುತ್ತಿದ್ದನು. ಬುಕ್ಕರಾಯನು ತನ್ನ ಆಡಳಿತದಲ್ಲಿ ಸಾಕಷ್ಟು ದಿಗ್ವಿಜಯಗಳನ್ನು ಕೈಗೊಂಡು ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿದನು. ಗುಂಡಬೀಡು ರೆಡ್ಡಿಗಳನ್ನು ಸೋಲಿಸಿ ಬೆನ್ನುಗೊಟ್ಟ ಹಾಗೂ ಆಂಧ್ರದ ಕೋಟೆಗಳನ್ನು ಗೆದ್ದನು ಬುಕ್ಕರಾಯ. ಬಹುಮನಿ ಸುಲ್ತಾನನು 1ನೇ ಮೊಹಮ್ಮದನ್ನು ಸೋಲಿಸಿ ಮುದ್ಗಲ್ ಮತ್ತು ಅದ್ವಾನಿ ಕೋಟೆಗಳನ್ನು ಗೆದ್ದನು. ಆರ್ಕಾಡ್ನ ಸಮುದಾಯವನ್ನು ಸೋಲಿಸಿ ರಾಮೇಶ್ವರಂವರೆಗೆ ದಾಳಿ ಮಾಡಿ ಅಲ್ಲಿನ ಪ್ರದೇಶವನ್ನು ಗೆದ್ದನು. ಶ್ರೀಲಂಕಾದವರೆಗೆ ರಾಜ್ಯ ವಿಸ್ತರಿಸಿದ ಬುಕ್ಕನು ಮಲಬಾರಿನ ರಾಜರುಗಳನ್ನು ಸೋಲಿಸಿದನು. ಅಷ್ಟೇ ಅಲ್ಲದೆ ಬಹಳ ಮುಖ್ಯವಾಗಿ ಕಂಚಿ ಮತ್ತು ಶ್ರೀರಂಗಂ ದೇವಾಲಯಗಳನ್ನು ಲೂಟಿ ಮಾಡಿದ ಮದುರೈ ಸುಲ್ತಾನ್ ಮುಬಾರಕನನ್ನು ಸೋಲಿಸಿದನು ಬುಕ್ಕರಾಯ. ಶ್ರೀರಂಗಂನಲ್ಲಿ ಶ್ರೀರಂಗದಾಂತ ವಿಗ್ರಹವನ್ನು ಪುನರ್ಸ್ಥಾಪಿಸಿದವನು ಬುಕ್ಕನ ಮಗನಾದ ವೀರಗಂಪಣ್ಣರಾಯ. ಹೀಗೆ
ಆ ಓ ಕೋಟೆಗಳ ಕಟ್ಟಿದರು, ಸಾಮ್ರಾಜ್ಯ ಬೆಳೆಸಿದರು. ಕೋಟೆಗಳ ಕಟ್ಟಿದರು, ಸಾಮ್ರಾಜ್ಯ ಬೆಳೆಸಿದರು. ದೇಗುಲವ ಕೆತ್ತಿದರು, ಸಂಸ್ಕೃತಿಯ ಉಳಿಸಿದರು. ದೇಗುಲವ ಕೆತ್ತಿದರು, ಸಂಸ್ಕೃತಿಯ ಉಳಿಸಿದರು. ನೋಡ ಬನ್ನಿ, ನೋಡ ಬನ್ನಿ, ನೋಡ ಬನ್ನಿ, ನೋಡ ಬನ್ನಿ, ನೋಡ ಬನ್ನಿ ನಮ್ಮ ವಿಜಯನಗರ ಸಂಸ್ಕೃತಿಯ ಬೀಡು ಕಲೆಗಳ ಆಗರ. ನೋಡ ಬನ್ನಿ ನಮ್ಮ ವಿಜಯನಗರ ಸಂಸ್ಕೃತಿಯ ಬೀಡು ಕಲೆಗಳ ಆಗರ. ಸಂಸ್ಕೃತಿಯ ಬೀಡು ಕಲೆಗಳ ಆಗರ. ಸಂಸ್ಕೃತಿಯ ಬೀಡು ಕಲೆಗಳ ಆಗರ. ಸಂಗಮ ವಂಶದ ನಂತರ ವಿಜಯನಗರ ಸಾಮ್ರಾಜ್ಯವನ್ನು ಆಳಿದವರು ಸಾಳ್ವ ವಂಶರು. ಕ್ರಿಸ್ತ ಶಕ 1485ರಿಂದ 1503ರವರೆಗೆ ವಿಜಯನಗರ ಸಾಮ್ರಾಜ್ಯವು ಸಾಳ್ವ ವಂಶದ ಆಳ್ವಿಕೆಗೆ ಒಳಪಟ್ಟಿತ್ತು. ಈ ಸಾಳ್ವ ಸಂತತಿಯ ಸ್ಥಾಪಕನೇ ಸಾಳ್ವ ನರಸಿಂಹ. ಕ್ರಿಸ್ತ ಶಕ 1485ರಿಂದ 1490ವರೆಗೆ ಆಳಿದ ಇವನು ಮಹಾನ್ ಪರಾಕ್ರಮಿಯಾಗಿದ್ದನು. ಸಾಳ್ವ ನರಸಿಂಹನು ಮೊದಲು ಇಮ್ಮಡಿ ದೇವರಾಯನ ಕಾಲದಲ್ಲಿ ಚನ್ನಗಿರಿಯ ರಾಜ್ಯಪಾಲನಾಗಿದ್ದನು. ಸಾಳ್ವ ನರಸಿಂಹನು ವಿಜಯನಗರ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡಿದಂತಹ ಉಮ್ಮತ್ತೂರಿನ ಪಾಳೆಗಾರರನ್ನು ಹಾಗೆಯೇ ಒರಿಸ್ಸದ ಗಜಪತಿಗಳನ್ನು ಹಿಮ್ಮೆಟ್ಟಿಸಿದನು. ಅಷ್ಟೇ ಅಲ್ಲದೆ ಪಶ್ಚಿಮ ಕರಾವಳಿಯ ಸಂತಾಲರನ್ನು ಸೋಲಿಸಿ ತುಳು ದೇಶವನ್ನು ವಶಪಡಿಸಿಕೊಂಡು ಇಡೀ ಕರಾವಳಿಯ ಮೇಲೆ ತನ್ನ ಹಿಡಿತವನ್ನು ಸಾಧಿಸಿದನು. ರಾಜಾಧಿರಾಜ
ಸಾಧ್ಯವಿಲ್ಲ. ಮಂತ್ರಿಗಳೇ, ನನ್ನಿಂದ ಈ ಸಾಧ್ಯವಿಲ್ಲ. ನಿಮಗೆ ಯಾವ ತೊಂದರೆ ಆಗುವುದಿಲ್ಲ. ರಾಜ ವೈದ್ಯರು ಚಿಕಿತ್ಸೆ ನೀಡುತ್ತಿದ್ದಾರೆ. ಇಲ್ಲ ಮಂತ್ರಿಗಳೇ, ಏನೇ ಆದರೂ ನನ್ನಿಂದ ಈ ರಾಜ್ಯಭಾರ ಸಾಧ್ಯವಿಲ್ಲ. ನಾನು ಬದುಕಿರುವಾಗಲೇ ಉತ್ತರಾಧಿಕಾರಿ ನೇಮಕವಾಗಲಿ. ಹಾಗಾದರೆ ಕೃಷ್ಣದೇವರಾಯರ ಪಟ್ಟಾಭಿಷೇಕಕ್ಕೆ ಸಿದ್ಧತೆ ಮಾಡಿದೆ. ಹೇಳಿ ಪ್ರಭು, ಹೇಳಿ. ಅವನು ನನ್ನ ಮನ ಸಹೋದರ. ನಾನು ಬದುಕಿರುವಾಗಲೇ ನನ್ನ ಮಗ ಈ ಸಾಮ್ರಾಜ್ಯವನ್ನು ಆಳಬೇಕು. ಹೇಳಿ ಪ್ರಭು. ಆ ಕೃಷ್ಣದೇವರಾಯನ ಕಣ್ಣುಗಳನ್ನು ಕೆತ್ತು ತರಬೇಕು. ಪ್ರಭು, ನನ್ನ ಆಜ್ಞೆಯನ್ನು ಪಾಲಿಸುವುದು ನಿಮ್ಮ ಕೆಲಸ. ತಿಳಿದೇ? ಕೃಷ್ಣದೇವರಾಯನ ಕಣ್ಣುಗಳನ್ನು ಕಿರಿಸೆತ್ತಲು ಆದೇಶಿಸಿದ ವೀರ ನರಸಿಂಹನು ತನ್ನ ಮಗನ ಪಟ್ಟಾಭಿಷೇಕಕ್ಕೆ ತಯಾರಿ ಮಾಡಿದ್ದನು. ರಾಜನ ದುರಾಸೆಯಿಂದ ಅತೃಪ್ತನಾದ ಮಂತ್ರಿ ತಿಮ್ಮರಸನು ಕೃಷ್ಣದೇವರಾಯನ ಜೊತೆ ಸೇರಿ ಉಪಾಯವನ್ನು ಮಾಡಿದನು. ಮೇಕೆಯ ಕಣ್ಣುಗಳನ್ನು ಕೀಳಿಸಿ ಇದೇ ಕೃಷ್ಣದೇವರಾಯನ ಕಣ್ಣು ಎಂದು ಸುಳ್ಳು ಹೇಳಿದನು ಮಂತ್ರಿ ತಿಮ್ಮರಸ. ಈ ಸಂಚನ್ನು ಅರಿಯದೆ ವೀರ ನರಸಿಂಹನ ಸಂತೋಷದಿಂದ ಇದ್ದನು. ಆದರೆ ಕೆಲವೇ ದಿನಗಳಲ್ಲಿ ಅನಾರೋಗ್ಯದಿಂದ ಮರಣ ಹೊಂದಿದನು. ಅದರ ನಂತರ ಕೃಷ್ಣದೇವರಾಯನ ಪಟ್ಟಾಭಿಷೇಕಕ್ಕೆ ತಯಾರಿಯಾಯಿತು. ಅಪ್ರತಿಮ ವೀರ ಚತುರ ರಾಜನೀತಿಜ್ಞ, ಸರ್ವಧರ್ಮಗಳ ಆರಾಧಕ, ಕಲೆ ಸಾಹಿತ್ಯಗಳ ಪೋಷಕ, ಹಿಂದೂ ಧರ್ಮದ ರಕ್ಷಕ, ವಿಜಯನಗರದ ಮಣಿಮುಕುಟ ಕೃಷ್ಣದೇವರಾಯ ಮಹಾಪ್ರಭುಗಳಿಗೆ ನಮ್ಮ ನಮಸ್ಕಾರ. ಪ್ರೀತಿಯ ಪ್ರಜೆಗಳೇ ಹಾಗೂ ಈ ಸಂದರ್ಭದಲ್ಲಿ ನನಗೆ ನೆರವಾದ ಮಂತ್ರಿ ತಿಮ್ಮರಸ, ಸೈನಿಕರೇ ಮತ್ತು ಸೇನಾಧಿಪತಿಗಳೇ, ನಿಮಗೆ ನನ್ನ ನಮಸ್ಕಾರಗಳು. ಮಂತ್ರಿ ತಿಮ್ಮರಸರೇ, ನಮ್ಮ ಸಾಮ್ರಾಜ್ಯದಲ್ಲಿ ಹೊರಗಿನ ಶತ್ರುಗಳಿಗಿಂತ ಒಳಗಿನ ಹಿತಶತ್ರುಗಳೇ ಹೆಚ್ಚಾಗಿದ್ದಾರೆ. ಇದರಿಂದ ನನಗೆ ಬಹಳ ದುಃಖವಾಗಿದೆ. ಮಂತ್ರಿ ತಿಮ್ಮರಸರೇ, ರಾಯರೇ, ನಿಮ್ಮ ಶೌರ್ಯ ಪರಾಕ್ರಮಕ್ಕೆ ಯಾರು ಸಾಟಿ? ರಾಯರೇ, ನೀವು ನಿಶ್ಚಿಂತೆಯಿಂದ ರಾಜ್ಯಭಾರ ಮಾಡಿ. ಮಂತ್ರಿಗಳೇ, ದಕ್ಷಿಣದಲ್ಲಿ ಉಮ್ಮತ್ತೂರಿನ ಪಾಳೆಗಾರರು ಮೈಸೂರಿಗೆ ಮುತ್ತಿಗೆ ಹಾಕಿದ್ದಾರೆ. ಉತ್ತರದಲ್ಲಿ ಬಹುಮನಿಶಾಹಿಗಳ ಉಪಟಳ ಹೆಚ್ಚಾಗಿದೆ. ಪಶ್ಚಿಮದಲ್ಲಿ ಪೋರ್ಚುಗೀಸರ ಪ್ರಬಲ್ಯ ಹೆಚ್ಚಾಗಿದೆ. ಪೂರ್ವದಲ್ಲಿ ಒರಿಸ್ಸಾದ ಗಜಪತಿಗಳು ಸ್ವತಂತ್ರ ಆಡಳಿತ ನಡೆಸುತ್ತಿದ್ದಾರೆ. ಇವರನ್ನೆಲ್ಲ
ತಿಮ್ಮರಸು ಕೃಷ್ಣದೇವರಾಯರ ಮಗನಾದ ತಿರುಮಲರಾಯರನ್ನು ವಿಷ ಹಾಕಿ ಕೊಂದಿದ್ದಾರೆ ಎಂದು ಸುಳ್ಳು ಸುದ್ದಿ ಹರಡುತ್ತದೆ. ಇದರಿಂದ ಕುಪಿತನಾದ ರಾಯ ಮತ್ತೆ ತಿಮ್ಮರಸನ್ನು ಬಂಧಿಸಿ ಅವರ ಕಣ್ಣುಗಳನ್ನು ಕೀಳಿಸಿ ಸೆರವನಲ್ಲಿ ಬಂಧಿಸಿರುತ್ತಾನೆ. ಅದಾದ ಬಳಿಕ ಇದೊಂದು ದ್ರೋಹಿಗಳ ಸಂಚು ಎಂದು ತಿಳಿಯುತ್ತದೆ. ಮಾಡದ ತಪ್ಪಿಗೆ ತಿಮ್ಮರಸನನ್ನು ಬಂಧಿಸಿ ಮಗನನ್ನು ಕಳೆದುಕೊಂಡು ಮಂತ್ರಿಯನ್ನು ಕಳೆದುಕೊಂಡು ನೋವನ್ನನುಭವಿಸುತ್ತಿದ್ದಾನೆ ರಾಯ. ಈ ಎಲ್ಲಾ ಘಟನೆಗಳಿಂದ ಮನನೊಂದ ರಾಯರು ಅನಾರೋಗ್ಯದಿಂದ 1529ರಲ್ಲಿ ಮರಣ ಹೊಂದುತ್ತಾರೆ. ವೈಭವದಿಂದ ಕೂಡಿದ ವಿಜಯನಗರವು ಅಂದು ಕಳೆದೊಂದುತ್ತದೆ. ಮರೆಯಾಯ್ತು ಮರೆಯಾಯ್ತು ಸಾಮ್ರಾಜ್ಯ ಬೆಳಗಿದ ಜ್ಯೋತಿ, ಎದುರಾಯಿತು ಎದುರಾಯಿತು ಮಾಸದ ದುಃಖದ ಭೀತಿ. ದುಃಖ 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 ದುಃಖ. ಕೃಷ್ಣದೇವರಾಯರ ಮರಣದ ನಂತರ ಅವರ ಎರಡನೇ ಮಗನಾದ ಅಚ್ಯುತರಾಯನು ಅಧಿಕಾರಕ್ಕೆ ಬರುತ್ತಾನೆ ಮತ್ತು ಸಾಕಷ್ಟು ವರ್ಷಗಳ ಆಳ್ವಿಕೆ ನಡೆಸುತ್ತಾನೆ. ಅವರ ನಂತರ 1ನೇ ವೆಂಕಟರಾಯ ಮತ್ತು ಸದಾಶಿವರಾಯ ಆಳ್ವಿಕೆ ಮಾಡುತ್ತಾರೆ ಮತ್ತು ಸಾಮ್ರಾಜ್ಯವನ್ನು ಬಲಪಡಿಸುತ್ತಾರೆ. ಅದಾದ ನಂತರ ಕ್ರಿಸ್ತಶಕ 1543ರಿಂದ 1565ರವರೆಗೆ ಆಳಿದವನೇ ರಾಮರಾಯ. ಇವನು ಕೃಷ್ಣದೇವರಾಯರ ಮಗಳಾದ ತಿರುಮಲಾಂಬೆಯನ್ನು ಮದುವೆಯಾಗಿದ್ದರಿಂದ ಇವನಿಗೆ ಅಳಿಯ ರಾಮರಾಯ ಎಂದು ಕರೆಯಲಾಗುತ್ತಿತ್ತು. ಅಳಿಯ ರಾಮರಾಯನ ಆಡಳಿತವು ಸುಭಿಕ್ಷವಾಗಿದ್ದರೂ ಕಾಲಕ್ರಮೇಣ ಅವನ ವಿದೇಶಾಂಗ ನೀತಿಯ ಬೇಸತ್ತು ಮತೀಯ ನೀತಿಯ ವಿರುದ್ಧ ನೆರೆಯ ರಾಜರು ಸಿಡಿದೆದ್ದರು. ಈ ನೀತಿಗಳನ್ನು ವಿರೋಧಿಸಿದ ನಿಜಾಪುರದ ಆದಿಲ್ಶಾಹಿಗಳು ಮತ್ತು ನಿಜಾಂಶಾಹಿಗಳು ವೈಷಮ್ಯ ಮರೆತು ಒಂದಾದರು. ಈ ಎಲ್ಲ ಘಟನೆಗಳಿಂದ ವೈಷಮ್ಯ ಹೆಚ್ಚಾದ ಕಾರಣ 1565ರಲ್ಲಿ ತಾಳಿಕೋಟೆ ಭೀಕರ ಯುದ್ಧ ಪ್ರಾರಂಭವಾಯಿತು. ತಾಳಿಕೋಟೆ ಯುದ್ಧ ಅದೆಷ್ಟು ಭೀಕರವಾಗಿತ್ತೆಂದರೆ ರಣರಂಗವು ಅಕ್ಷರಶಃ ಮಸಣದಂತಾಯಿತು. ವಿಜಯನಗರ ಸೈನ್ಯವನ್ನು ಮುನ್ನಡೆಸುತ್ತಿದ್ದ ಗಿಲಾನಿ ಸಹೋದರರು ಸಾಮ್ರಾಜ್ಯಕ್ಕೆ ದ್ರೋಹ ಬಗೆದು ವಿರೋಧಿಗಳ ಜೊತೆ ಕೈ ಜೋಡಿಸಿದರು. ಇದರ ಪರಿಣಾಮವಾಗಿ ಯುದ್ಧದಲ್ಲಿ ಅಲ್ಲಿಯ ರಾಮರಾಯನ ತಲೆಯನ್ನು ಕಡಿದು ಈಟಿಗೆ ಸಿಗಿಸಿ ವಿಜಯನಗರ ಸೈನ್ಯದ ಮುಂದೆ ಇಡಲಾಯಿತು. ಈ ದೃಶ್ಯದಿಂದ ಕಂಗೆಟ್ಟ ವಿಜಯನಗರ ಸೈನ್ಯವು ತಾಳಿಕೋಟೆ ಯುದ್ಧದಲ್ಲಿ ಸೋಲನ್ನು ಅನುಭವಿಸಿತು ಮತ್ತು ತುಳುವ ವಂಶದ 5 ಮಿನಿಟ್ಸ್. ತಾಳಿಕೋಟೆ ಯುದ್ಧದಿಂದ ವಿಜಯನಗರದ ವೈಭವವು ನಾಶವಾಗುವ ಸ್ಥಿತಿಯನ್ನು ತಲುಪಿತ್ತು. ಆ ತಾಳಿಕೋಟೆ ಯುದ್ಧದ ಸೋಲಿನಿಂದ ವಿಜಯನಗರದ ವೈಭವವು ನಾಶವಾಗುವ ಸ್ಥಿತಿಯನ್ನು ತಲುಪಿತ್ತು. ತಾಳಿಕೋಟೆ ಯುದ್ಧದ ನಂತರ ಕಳೆಗುಂದಿದ್ದ ವಿಜಯನಗರ ಸಾಮ್ರಾಜ್ಯಕ್ಕೆ ಪುಷ್ಟಿ ನೀಡಿತು ಅರವೀಡು ವಂಶದ ಉಗಮ. 1570ರಿಂದ 1636ರವರೆಗೆ ಅರವೀಡು ಸಂಧಿಯು ಆಳ್ವಿಕೆ ಮಾಡಿತು. ಈ ವಂಶದ ಮೊದಲ ರಾಜ ತಿರುಮಲ ಆಳ್ವಿಕೆ ಮಾಡುತ್ತಾನೆ. ನಂತರ ಅಧಿಕಾರದ ಹಂಚಿಕೆಯಿಂದ ರಾಮರಾಯ, ಶ್ರೀರಂಗ ಮತ್ತು ವೆಂಕಟಪತಿ ಇವರ ನಡುವೆ ಒಳಜಗಳ ಉಂಟಾಗುತ್ತದೆ. ತಿರುಮಲನ ಮರಣದ ನಂತರ 1ನೇ ಶ್ರೀರಂಗ ಅಧಿಕಾರಕ್ಕೆ ಬರುತ್ತಾನೆ. ನಂತರ
ಸಾಮ್ರಾಜ್ಯ ಎಂದೆಂದು ಅಜರಾಮರ. ನಮ್ಮ ವಿಜಯನಗರ ಸಾಮ್ರಾಜ್ಯದ ಇತಿಹಾಸವನ್ನು ಶಾಸನಗಳ ಆಧಾರದಿಂದ ಆಯ್ದುಕೊಳ್ಳಲಾಗಿದೆ. ಪ್ರಸ್ತುತ ಶಾಸನಗಳು ಆಯ್ದುಕೊಳ್ಳಲಾಗಿದ್ದಾಗ ರಾಜ್ಯಗಳು ಕಾಲದಲ್ಲಿ ರಚಿಸಲಾಗಿದೆ. ಎಲ್ಲ ಆಡಳಿತ ರಾಜವಂಶಗಳನ್ನು ವಶಪಡಿಸಿಕೊಂಡಿತು. ವಿಜಯನಗರ ಸಾಮ್ರಾಜ್ಯದ ಪ್ರದೇಶವು ಕರ್ನಾಟಕ, ಆಂಧ್ರಪ್ರದೇಶ, ತಮಿಳುನಾಡು, ಕೇರಳ, ಗೋವಾ, ತೆಲಂಗಾಣ ಮತ್ತು ಮಹಾರಾಷ್ಟ್ರದ ಕೆಲವು ಹೆಚ್ಚಿನ ಆಧುನಿಕ ದಿನದ ಭಾರತೀಯ ರಾಜ್ಯಗಳ ಹೆಚ್ಚಿನ ಭೂಭಾಗ ಪ್ರದೇಶಗಳನ್ನು ವಶಪಡಿಸಿಕೊಂಡಿತು. ಇಂತಹ ವೈಭವೋಪೇತ ಸಾಮ್ರಾಜ್ಯದ ಚರಿತ್ರೆಯನ್ನು ಅತ್ಯಂತ ಅಚ್ಚುಕಟ್ಟಾಗಿ ಪ್ರದರ್ಶಿಸಿದ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು ಹಾಗೂ ಅವರ ತರಬೇತುದಾರರಿಗೂ ನನ್ನ ಅಭಿನಂದನೆಗಳು. Now I invite the next team number 6 to perform on the stage. ಈ ತಂಡವನ್ನು ಪ್ರಶಂಸಿಸುವ ಪೂರ್ವದಲ್ಲಿ ಒಂದು ಸಣ್ಣ ಕರೆಕ್ಷನ್ಸ್ ಎಲ್ರಿಗೂ ತಿಳಿಯಲಿ ಅನ್ನೋ ಕಾರಣಕ್ಕೆ ಹೇಳ್ತಿದ್ದೀನಿ. 1543ರಿಂದ 1565ರವರೆಗೆ ಆಳ್ವಿಕೆ ಮಾಡಿದ್ದು ಸದಾಶಿವರಾಯ ಅಳಿಯರಾಮರಾಯ ಅಲ್ಲ. ಸದಾಶಿವರಾಯನ ಹೆಸರಿನಲ್ಲಿ ಅಳಿಯರಾಮರಾಯ 1543ರಿಂದ 1561ರವರೆಗೆ ರೂಲ್ ಮಾಡಿರ್ತಾನೆ. ಅದು ವಿದ್ಯಾರ್ಥಿಗಳಿಗೆ ತಪ್ಪು ಸಂದೇಶ ಹೋಗಬಾರ್ದು ಅನ್ನೋ ಕಾರಣಕ್ಕೆ ಈ ಮಾಹಿತಿ. ಉಳಿದಂತೆ ಈ ತಂಡಕ್ಕೆ ಎಲ್ಲರೂ ಜೋರಾಗಿ ಒಂದು ಚಪ್ಪಾಳೆಯನ್ನು ಹಾಕಬೇಕು. ಒಂದೊಂದೇ ವಿಷಯವನ್ನ ಒಂದೊಂದೇ ಎಳೆಯನ್ನ ಹೇಳಿ ವಿಮರ್ಶೆ ಮಾಡಲಿಕ್ಕೆ ಬಹುಶಃ ಅವ್ರು ನಡೆಸಿದ ಅರ್ಧ ಗಂಟೆ ಮತ್ತೆ ನಮಗೆ ಅರ್ಧ ಗಂಟೆ ಬೇಕಾಗ್ಬೋದೇನೋ, ಅಷ್ಟು ವೇಳೆ ಇಲ್ಲ. ಕೇವಲ ಮೊದಲನೇದಾಗಿ ಪ್ರಾಪರ್ಟಿ ವಿಷಯದಲ್ಲಿ ಅಚ್ಚುಕಟ್ಟಾಗಿ ಆ ಪ್ರಾಪರ್ಟಿಯನ್ನು ಬಳಸಿದ್ರು. ಮಕ್ಕಳ ನರೇಷನ್ಸು, ಬಹುಶಃ ನಾನು ಇತಿಹಾಸದ ವಿದ್ಯಾರ್ಥಿ, ಇತಿಹಾಸ ಉಪನ್ಯಾಸಕ ಅನ್ನೋದಕ್ಕಿಂತ ಇತಿಹಾಸದ ವಿದ್ಯಾರ್ಥಿ, ನಾನು ಮತ್ತೊಮ್ಮೆ ನನ್ನ PUC ಹಂತದ ಶಿಕ್ಷಣವನ್ನು ಕಲಿತು ಬಂದ ಹಾಗಾಯಿತು. ಆ ಕ್ಲಾಸ್ನಲ್ಲಿ ಹೇಗೆ ಕುಳಿತು ಕೇಳ್ತೀನೋ ಆ ಕ್ಲಾಸನ್ನು ಮತ್ತೊಮ್ಮೆ ಕೇಳಿದಾಗಾಯಿತು. ಬಹುಶಃ ಇದಕ್ಕಿಂತ ಹೆಚ್ಚಿನ ಹೇಳಿಕೆ ಆ ಮಕ್ಕಳಿಗೆ ಬೇಡನ. ಒಂದು ಗಮನಿಸಿದು, ಒಂದು ವಿದ್ಯಾರ್ಥಿ ನರೇಟ್ ಮಾಡುವಾಗ ಉಳಿದ ವಿದ್ಯಾರ್ಥಿಗಳು ಕೂಡ ಆ ಲಿಪ್ ಮೂಮೆಂಟ್ ಅಂದ್ರೆ ಎಲ್ಲರೂ ಕೂಡ ಅದರಲ್ಲಿ ಎಷ್ಟರ ಮಟ್ಟಿಗೆ ಇನ್ವಾಲ್ವ್ ಆಗಿದ್ರು. ಕೇವಲ ನನ್ನ ಹೇಳಿಕೆ ಅಲ್ಲ, ಆಕೆ ಹೇಳ್ತಾಳೆ ಅಂತ ಇಲ್ಲ, ಎಲ್ಲ ವಿದ್ಯಾರ್ಥಿಗಳು ಅದನ್ನ ಫಾಲೋ ಮಾಡ್ತಾ ಇದ್ರು. ಬಹುಶಃ ಇಲ್ಲಿ ಯಾವುದೋ ಒಂದು ವಿದ್ಯಾರ್ಥಿ ಅಥವಾ ಒಬ್ಬ ಪಾರ್ಟಿಸಿಪೆಂಟ್ ಬಗ್ಗೆ ಹೇಳಿಲ್ಲ, ಎಲ್ಲರೂ ಕೂಡ 100% ಇಲ್ಲಿ ಅವರ ಶ್ರಮವನ್ನು ಹಾಕಿದ್ದಾರೆ. ಅವರೆಲ್ಲರಿಗೂ ಕೂಡ ಪೂರ್ವಕವಾದ ಧನ್ಯವಾದಗಳು. ಎಷ್ಟು ಥಿಂಕಿಂಗು ಆಯ್ತಾ ಸರ್. ಥ್ಯಾಂಕ್ ಯು ಸರ್, ಸೋ ನೈಸ್ ಆಫ್ ಯು, ಮೇ ಗಾಡ್ ಬ್ಲೆಸ್ ಯು. ಆಮೇಲೆ ಇನ್ನೊಂದು ಬಹಳ ಇಂಪಾರ್ಟೆಂಟ್ ವಿಷಯ ನಾನು ಸರ್ಗೆ ಹೇಳ್ತಾ ಇದ್ದೆ, ಪ್ರತಿ ಸತಿ ಅವ್ರು ಬಂದಾಗ ದೇರ್ ವಿಲ್ ಬಿ ಎ ಫಾರ್ಮೇಶನ್. 25 ಫಾರ್ಮೇಶನ್ಸ್ ಮಾಡಿದ್ದಾರೆ. ಪ್ರತಿಯೊಂದು ಸತಿ ಅವ್ರ ಸ್ಟೇಜಿಗೆ ಬಂದಾಗ ದೇರ್ ಈಸ್ ಅ ಫಾರ್ಮೇಶನ್, ದೇರ್ ಈಸ್ ಅ ಡಿಸೈನ್, ಆರ್ಟ್ ಡಿಸೈನ್. ಆಮೇಲೆ ಮಕ್ಕಳು ಮಾತಾಡಿದ್ದಂತೂ ಸರ್ ಅದನ್ನ ಹೇಳಿದ್ರು, ಬಹಳ ಚೆನ್ನಾಗಿ ಮಾತಾಡಿದ್ರು. ಕಂಪ್ಲೀಟ್ ಹಿಸ್ಟ್ರಿ ವಿತ್ ಕ್ರನಾಲಜಿ ಅದರಲ್ಲಿ ತಂದ್ರು. ತುಂಬಾ ತುಂಬಾ ಖುಷಿ ಆಯ್ತು. ಆಮೇಲೆ ಬಹಳ ದೊಡ್ಡ ಸಂತೋಷದ ವಿಷಯ ಏನಂದ್ರೆ ಶ್ರೀಕೃಷ್ಣ ದೇವರಾಯ ಯುದ್ಧ ಮಾಡಿದ್ದು, ಯುದ್ಧ ಬಹಳ ಬಹಳ ಎಫೆಕ್ಟಿವ್ ಆಗಿತ್ತು. ಶ್ರೀಕೃಷ್ಣ ದೇವರಾಯನ ಯುದ್ಧ ನೀವೆಲ್ಲರೂ ನಿಮ್ಗೆ ಟೈಮ್ ಸಿಕ್ಕಿದ್ರೆ ಬಿಸಿಲು ಶುರು ಆಗಕ್ ಮುಂಚೆ ಒಂದ್ಸಲ ಹಂಪಿ ನೋಡ್ಕೊಂಡು ಬನ್ನಿ. ನೀವು ಸುಮ್ಮನೆ ಹಂಪಿಗ ಜಾಗಕ್ಕೆ ಹೋದ್ರೆ ಅದೆಲ್ಲ ಮಾತಾಡುತ್ತೆ, ಅದೇ ಮಾತಾಡುತ್ತೆ. ನೀವು ಅಲ್ಲಿ ಹೋದ ತಕ್ಷಣ ನಿಮ್ಗೆ ಗೊತ್ತಾ, ಓ ಇದೇ ವಿಠ್ಠಲರಾಯನ ದೇವಸ್ಥಾನ, ಇದೇ ಕಲ್ಯಾಣಿ ಇಲ್ಲಿರೋದು, ಇದೇ ರಾಣಿಯರ ಗೃಹ, ನಾವು ಮಾಡಿದ್ದು ಇಂಡೋ ಸಾರಸಾನಿಕ್ ಶೈಲಿದು. 3 ಇದೆ. ನೀವು ಹೋದ್ರೆ ಅಲ್ಲಿ 3 ಜಾಗ ಇದೆ. ಒಂದು ರಾಯಲ್ ಆರ್ಕಿಡ್ ಅಂತ, ಬರೀ ರಾಜನ ಮನೆತನದವರು ಅವರಿದ್ದಂಥ ಜಾಗ ರಾಯಲ್ ಆರ್ಕಿಡ್. ಎರಡನೇದಿದೆ ಸೇಕ್ರೆಡ್ ಆರ್ಕಿಡ್ ಅಂತ. ಸೇಕ್ರೆಡ್ ಆರ್ಕಿಡ್ ನಲ್ಲಿ ನವರಾತ್ರಿ ದಿಬ್ಬ, ಹಜಾರ ರಾಮ ಟೆಂಪಲ್, ಎಲ್ಲ ಇಂಪಾರ್ಟೆಂಟ್ ಟೆಂಪಲ್ಸ್ ಅದರಲ್ಲಿದೆ. ಇನ್ನೊಂದಿದೆ, ಅದು ಪಬ್ಲಿಕ್ ಯುಟಿಲಿಟಿ ಬಿಲ್ಡಿಂಗ್ಸ್ ಅಂತ. ಈ 3 ಆದ್ರೆ ನೀವು ಅದನ್ನೆಲ್ಲ ಹೋಗಿ ನೋಡ್ಕೊಂಡ್ ಬನ್ನಿ, ತುಂಬಾ ಖುಷಿ ಪಡ್ತೀರಾ ಮಕ್ಕಳ. ಯಾಕೆಂದ್ರೆ ಇವರು ಏನೇನೇನೇನ್ ಹೇಳಲಿಕ್ಕೆ ಸಾಧ್ಯನೋ ಅದೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ರು. ಕೊನೆಗೆ ಅವರು
ಅವನ ತಲೆ ತಗೊಂಬಂದು ತೋರಿಸಿದ್ರಲ್ಲ, ಅದು ಐತಿಹಾಸಿಕವಾಗಿ ಎಷ್ಟು ಬರ್ದಿದ್ದಾರೆ ಅದ್ರ ಬಗ್ಗೆ ಅಂದರೆ ಅನ್ಬಿಲೀವಬಲ್. ಎಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ನು ಪಾಪ ಕ್ರೋಢೀಕರಿಸಿ ಅದನ್ನ ಬಹಳ ಚೆನ್ನಾಗಿ ತಂದು ಅದನ್ನ 30 ಮಿನಿಟ್ಸ್ ಒಳಗಡೆ ಎಕ್ಸಲೆಂಟ್ ಸರ್, ವೆರಿ ಹ್ಯಾಪಿ ಸರ್, ವೆರಿ ಹ್ಯಾಪಿ ಸರ್. ತುಂಬ 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 ಸಂತೋಷ ಆಯಿತು. ಅಂದರೆ ಐ ಆಮ್ ಟೀಚಿಂಗ್ ಹಿಸ್ಟ್ರಿ ಫ್ರಮ್ ಪಾಸ್ಟ್ 34 ಇಯರ್ಸ್. ಪ್ರತಿ ಸತಿ ಪ್ರತಿ ಐಟಮ್ ಹೊರಗಡೆ ಬಂದಾಗ ಮನಸ್ಸಿನಲ್ಲೆಲ್ಲ ಇತಿಹಾಸ ಅನ್ನೋದು ಎಷ್ಟು ಭವ್ಯವಾಗಿದೆ ಅಂತ ಗೊತ್ತಾಗ್ತಾ ಇದೆ. ಎಲ್ಲರಿಗೂ ಸಹ ವಿ ಆರ್ ಎಕ್ಸ್ಟ್ರೀಮ್ಲಿ ಥ್ಯಾಂಕ್ಫುಲ್ ಟು ಯು. ಎಕ್ಸಲೆಂಟ್ ಎಕ್ಸಲೆಂಟ್ ಸರ್. ಅದರ ಹಿಂದ್ಗಡೆ ಟೋನು, ಅವ್ನು ಸತ್ತೋದಾಗ ತೋರಿಸಿದಂಥ ಟೋನು, ಪೇಯ್ನು, ವೆರಿ ನೈಸ್, ವೆರಿ ನೈಸ್. ಡಮರು ಆಗ್ಯಾವ ಯಾಕ ಶಿವಲಿಂಗ ನಡೆಸುತ್ತಿ ಹಿಂಗ ಏನ್ಯಾನೂ ಇಲ್ಲಯ್ಯ ನಮ್ಮ ಕೈಯಾಗ ಎಡವಿಸಿ ತಾಳ ಉರುಳಿಸಿ ನಾಳ ನಡೆಸಿದಿ ಶಿವ 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 ಶಿವನೇ ಹರ 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 ಹರನೇ ಶಿವ 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 ಶಿವನೇ ಹರ 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 ಹರನೇ. ನಾವು ಹಣ್ಣು ತಂದ ಕಣ್ಣೀರು ನೀನು ತಂದ ನಾನು ಅಳಲಿಲ್ಲ ತಂತಾನೆ ಬಂತಲ್ಲ ನೀನು ನಗಬೋದ ನಾನಾಗಿ ಅಳಬೋದ ಹೇ ಶಿವ ಜೀವವ ಕಾಡುತ್ತೀಯಾಕೋ ಶಿವ ಕನಸು ಒಡೆದಾವ ಶಿವ 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 ಶಿವನೇ ಹರ 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 ಹರನೇ ಶಿವ 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 ಶಿವನೇ ಹರ 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 ಹರನೇ. ಹೂಮುಳ್ಳು ಒಂದ ಗಿಡಕ ಹೆಂಗಾರ ಜಾಡಿಸೆಟ್ಟಿ ಬೇದ ನಮಗಿಲ್ಲ ನಿನ್ನಾಟ ಸರಿಯಲ್ಲ ನೀನು ವಿಷ ಕುಡಿದಿ ನಾವೂನು ಕುಡಿಬೇಕ ಚಾಲಕ ಪಾಲಕ ನಾಮವು ನಿಂಗ್ಯಾತಕ ನೀನು ನಮಗ್ಯಾಕ ಶಿವ 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 ಶಿವನೇ ಹರ 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 ಹರನೇ ಶಿವ 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 ಶಿವನೇ ಹರ 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 ಹರನೇ. ಯಾಕ ಶಿವಲಿಂಗ ನಡೆಸುತ್ತಿ ಹೆಂಗ ಏನ್ಯಾನೂ ಇಲ್ಲಯ್ಯ ನಮ್ಮ ಕೈಯಾಗ ಏನ್ಯಾನೂ ಇಲ್ಲಯ್ಯ ನಮ್ಮ ಕೈಯಾಗ ಏನ್ಯಾನೂ ಇಲ್ಲಯ್ಯ ನಮ್ಮ ಕೈಯಾಗ ದೇವರೆಂದಲು ತಾರೆ ಹಾದಿಯನ್ನು ಬಿಡು ರಣಮುಖದಲ್ಲಿ ಉರುಳಿ ಬಿದ್ದ ರಕ್ತವನ್ನು ಕಾರುತ್ತಾ ಸಡಿಲವಾದ ಮೈಬಿಗುಳ್ಳ ಆ ಸುಗ್ರೀವನನ್ನು ನೀನಿಗ ನೋಡುವಂತೆ ಮಹಾರಾಜ ತಾಳ್ಮೆ ವಹಿಸು ಪ್ರಸನ್ನನಾಗು ಸುಗ್ರೀವನು ಅಲ್ಪವಾದ ಕಾರಣದಿಂದ ಬಂದಿರಲಾರನು ಆದ್ದರಿಂದ ಮಂತ್ರಿವರ್ಗದೊಂದಿಗೆ ಚೆನ್ನಾಗಿ ಯೋಚಿಸಿ ತಳ್ಳಬಹುದು ತಾರೆ ನನ್ನ ವಶವರ್ತಿನಿಯಾಗಿರು ನರಕ್ಕೆ ಎಳೆ ಶಶಿವದನಿ ನನ್ನ ಹಗೆಗೆ ಆ ಇಂದ್ರನ ರಕ್ಷಕನಾಗಿರಲಿ
ಹರಿತವಾದ ಕೊಡಲಿಯನ್ನು ಧರಿಸಿದ ಪರಮೇಶ್ವರ ಹಿಂಬಲವಾಗಿ ಬಂದಿರಬಾರದೇಕೆ? ಅರಳಿದ ಕೆಂದಾವರೆಯಂತೆ ಕಂಗೊಳಿಸುವ ಕಣ್ಗಳಿಂದಪ್ಪುವ ವಿಷ್ಣುವೇ ಆಗಿದ್ದರು ನನ್ನನ್ನು ಎದುರಿಸಿ ಹೊಳೆಯಲಾರನು. ಎಲೆ ಸುಗ್ರೀವ, ನಾನು ನಿನ್ನನ್ನು ಭಗ್ನಗ್ರೀವನನ್ನಾಗಿ ಮಾಡುವೆನು. ಬಾ. ಎಲೆ ರಾಮನೇ, ರಾಜಧರ್ಮವನ್ನು ಅರಿತವ ನೀನು ನಿಸ್ಸಂಶವಾಗಿ ಲೋಕದ ಕಪಟತನವನ್ನು ಹೊಗಲಾಡಿ ಸೆಳೆಸಿದವ ನೀನು. ಯುದ್ಧದಲ್ಲಿ ಅಕ್ರಮದಿಂದ ಮೋಸಗೊಳಿಸುವುದು ಯಾವ ನ್ಯಾಯವಯ್ಯ? ನೀನು ನನ್ನನ್ನು ದಂಡ್ಯನೆಂದು ತಿಳಿದಿರುವೆಯಾ? ಪ್ರಾಣಗಳಿನ್ನು ಬಿಟ್ಟು ಹೋಗುವಂತಿದೆ. ಈಗೋ ಗಂಗೆ ಮುಂತಾದ ಮಹಾಶ್ರೀಯರು ನನ್ನ ಸಲುವಾಗಿ ಬಂದಿರುವರು. ಕಾಲನ ಅಪ್ಪಣೆಯಂತೆ ವಿಮಾನವು ನನ್ನ ಸಲುವಾಗಿ ಬಂದಿದೆ. ಇರಲಿ, ಬಂದನು ಬಂದನು ಬಂದನು. ಥ್ಯಾಂಕ್ ಯು. ರೂಪಿಸಿ ತೋರಿಸ ಬಂದವು ಮಾಡೆಲ್ ಶಾಲೆಯ ಮಕ್ಕಳು ನಾವು, ಮಾಡೆಲ್ ಶಾಲೆಯ ಮಕ್ಕಳು ನಾವು. ರಾಷ್ಟ್ರಕೂಟರು 8ರಿಂದ 10ನೇ ಶತಮಾನದವರೆಗೆ ದಕ್ಷಿಣ ಭಾರತದ ಹಲವು ಭಾಗಗಳನ್ನು ಆಳಿದರು. ರಾಷ್ಟ್ರಕೂಟರು 2 ಶಬ್ದಗಳಿಂದ ಬಂದಿದ್ದಾರೆ.
ಪಡೆದಿಯರು, ಸಮಾನ ಪ್ರೋತ್ಸಾಹ ಪಡೆದಿಯರು, ಸರ್ವಧರ್ಮದ ಉತ್ತೇಜಕರು, ರಾಷ್ಟ್ರಕೂಟ ಸಾಮ್ರಾಜ್ಯರು, ರಾಷ್ಟ್ರಕೂಟ ಸಾಮ್ರಾಜ್ಯರು. ಅಬ್ಬ, ರಾಷ್ಟ್ರಕೂಟರ ಎಲ್ಲ ವ್ಯವಸ್ಥೆಯು ಅತ್ಯಂತ ಅದ್ಭುತವಾಗಿದೆ. ಇದೀಗ ಸಾಹಿತ್ಯಕ್ಕೆ ಅವರ ಕೊಡುಗೆಯನ್ನು ನೋಡೋಣ. ರಾಷ್ಟ್ರಕೂಟರ ಆಳ್ವಿಕೆಯು ಸಾಮಾನ್ಯವಾಗಿ ದಕ್ಷಿಣ ಭಾರತದ ಸಾಹಿತ್ಯದಲ್ಲಿ ಮತ್ತು ವಿಶೇಷವಾಗಿ ಕನ್ನಡ ಸಾಹಿತ್ಯದ ಇತಿಹಾಸದಲ್ಲಿ ಒಂದು ಜಲಪಾತದ ಕ್ಷಣವಾಗಿದೆ. ರಾಜ ಅಮೋಘ ವರ್ಷ ಇವರು ಕವಿರಾಜ ಮಾರ್ಗವನ್ನು ರಚಿಸಿದ್ದಾರೆ ಎಂದು ಊಹಿಸಲಾಗಿದೆ. ಆದಿಕವಿ ಪಂಪ ಅವರ ಕಾದಂಬರಿಯಾದ ಆದಿಪುರಾಣದೊಂದಿಗೆ ಪ್ರಾಮುಖ್ಯತೆಯನ್ನು ಪಡೆದರು. ಇವರ ಇನ್ನೊಂದು ಗಮನಾರ್ಹ ಕೃತಿ ವಿಕ್ರಮಾರ್ಜುನ ವಿಜಯ. ಕನ್ನಡದ ಮತ್ತೊಬ್ಬ ಮಹಾನ್ ಕವಿ ಶ್ರೀಕೊಂಡ. ಇವರು ರಾಜ ಮುಮ್ಮಡಿ ಕೃಷ್ಣರಿಂದ ಪೋಷಿತರಾಗಿದ್ದಾರೆ ಮತ್ತು ಇವರ ಶಾಂತಿ ಪುರಾಣ ಕವಿ ಹೆಸರುವಾಸಿಯಾಗಿದ್ದಾರೆ. ಇತರ ಕೃತಿಗಳು ಮತ್ತು ಕೃತಿಕಾರರು ನಳಚಂದ್ರ, ತ್ರಿವಿಕ್ರಮ ಭಟ್ಟ ರಚಿಸಿದ್ದಾರೆ. ಕವಿರಹಸ್ಯ, ಹಲಾಯುಧ ರಚಿಸಿದ್ದಾರೆ. ಪಾರ್ಶ್ವಭ್ಯೂಜಯ, ಜಿನಸೇನೆ ರಚಿಸಿದ್ದಾರೆ. ಅಮೋಘವತಿ, ಶಕಟಯಾನರು ರಚಿಸಿದ್ದಾರೆ. ಗಣಿತಾಸಾರ, ವೀರಚಾರ್ಯ ರಚಿಸಿದ್ದಾರೆ. ವಡ್ಡಾರಾಧನೆ, ಶಿವಕೋಟಿಚಾರ್ಯ ರಚಿಸಿದ್ದಾರೆ. ಇದು ಕನ್ನಡದ ಮೊಟ್ಟ ಮೊದಲ ಗದ್ಯ ಕೃತಿಯಾಗಿದೆ. ಕಲೆಗಳ ಪೋಷಕರಿವರು ಕವಿರಾಜ ಮಾರ್ಗದ ರಚಯಿತರು, ಕವಿರಾಜ ಮಾರ್ಗದ ರಚಯಿತರು. ಕನ್ನಡದ ಶ್ರೇಷ್ಠ ಕವಿರು ಪಂಪ ಭಾರತವ ಬರೆದಿಯರು, ಪಂಪ ಭಾರತವ ಬರೆದಿಯರು. ನನ್ನ ಕೃತಿ ಆದಿಪುರಾಣದಲ್ಲಿ ಜೈನ ತೀರ್ಥಂಕರ ಋಷಭದೇವನ ಜೀವನವನ್ನು ಚಿತ್ರಿಸುತ್ತದೆ. ವಿಕ್ರಮಾರ್ಜುನ ವಿಜಯ ಹಿಂದೂ ಮಹಾಕಾವ್ಯ ಮಹಾಭಾರತದ ಆವೃತ್ತಿಯಾಗಿದ್ದು ಅರ್ಜುನನನ್ನು ನಾಯಕನಾಗಿ ತೋರಿಸಿದೆ. ಮಾನವ ಕುಲಂ ತಾನೊಂದೇ ವದಂ. ಇಷ್ಟು ಹೊತ್ತು ನಾವು ಸಾಹಿತ್ಯದ ಕೊಡುಗೆಯನ್ನು ನೋಡಿದೆವು. ಈಗ ಕಲೆ ಮತ್ತು ವಾಸ್ತುಶಿಲ್ಪದ ಕೊಡುಗೆಯನ್ನು ನೋಡೋಣ. ಜಗತ್ತಿನಲ್ಲಿ ಗಗನಚುಂಬಿ ಮತ್ತು ಅದ್ಭುತ ಕಟ್ಟಡಗಳು ಸಾಮಾನ್ಯವಾಗಿ ಎಲ್ಲಾ ಕಡೆಯೂ ಕಾಣಸಿಗುತ್ತದೆ. ಅದರಲ್ಲಿ ಹೊಸ ವಿಷಯವೇನಿಲ್ಲ. ಈಗಿನ ಕಾಲದ ಕಟ್ಟಡಗಳನ್ನು ಎಷ್ಟೇ ಅದ್ಭುತ ವಿನ್ಯಾಸಗಳಿಂದ ಅಲಂಕರಿಸಿದರೂ ಪ್ರಾಚೀನ ಕಾಲದ ದೇವಾಲಯಗಳನ್ನು ಸಾಟಿಯಾಗಲು ಸಾಧ್ಯವೇ ಇಲ್ಲ. ಈ ದೇವಾಲಯಗಳು ಯಾವುದೇ ಆಧುನಿಕ ಯಂತ್ರಗಳ ಸಹಾಯವಿಲ್ಲದೆ ನಿರ್ಮಿಸಿದಂತವುಗಳಾಗಿವೆ. ಅಂತಹ ಅದ್ಭುತ ವಾಸ್ತುಶಿಲ್ಪ ದೇವಾಲಯಗಳಲ್ಲಿ ಎಲ್ಲೋರಾದ ಕೈಲಾಸ ದೇವಾಲಯವು ಒಂದಾಗಿದೆ. ಎಲ್ಲೋರ ಗುಹೆಗಳಲ್ಲಿರುವ 34 ಶಿಲೆಯಿಂದ ನಿರ್ಮಿಸಲಾದ ದೇವಾಲಯಗಳಲ್ಲಿ ಕೈಲಾಸ ದೇವಾಲಯವು ಒಂದಾಗಿತ್ತು. ಸುಂದರವಾದ ದೇವಾಲಯವು ಔರಂಗಾಬಾದ್ನಲ್ಲಿ ನೆಲೆಸಿದೆ. ಬೃಹತ್ ಶಿಲೆಯ ಈ ದೇವಾಲಯವು 8ನೇ ಶತಮಾನದಲ್ಲಿ ಬಸಾಲ್ಟಿಕ್ ಬಂಡೆಗಳಿಂದ ಕೆತ್ತಲಾಗಿದೆ. ಕೈಲಾಸ ದೇವಾಲಯವು ರಾಷ್ಟ್ರಕೂಟ ವಂಶದ ರಾಜ 1ನೇ ಕೃಷ್ಣನಿಂದ ನಿರ್ಮಿಸಲ್ಪಟ್ಟಿತು. ಹಿಂದೂ ಪುರಾಣಗಳ ಪ್ರಕಾರ ಕೈಲಾಸ ಪರ್ವತದಲ್ಲಿ ಶಿವನ ನಿವಾಸದ ಪ್ರತಿರೂಪವಾಗಿ ಈ ದೇವಾಲಯವನ್ನು ಕಟ್ಟಲಾಯಿತು. ಈ ದೇವಾಲಯವನ್ನು ಪೂರ್ಣಗೊಳಿಸಲು ಸುಮಾರು 20 ವರ್ಷಗಳ ಕಾಲ ಬೇಕಾಗಿತ್ತು ಎಂದು ಹೇಳಲಾಗುತ್ತದೆ. ಈ ವಿನ್ಯಾಸವನ್ನು ರಚಿಸಲು ಇವರು 3 ರೀತಿಯ ಹುಡಿಗಳನ್ನು ಬಳಸಿದ್ದಾರೆ ಎಂದು ಪುರಾತತ್ವಜ್ಞರು ನಂಬಿದ್ದಾರೆ. ಎಲ್ಲೋರಾದ ಕೈಲಾಸನಾಥ ದೇವಾಲಯವನ್ನು ನೋಡಿರಿ, ದೇವಾಲಯವನ್ನು ನೋಡಿರಿ. ಒಂದೇ ಕಗ್ಗಲ ಬೆಟ್ಟವ ಬೆಳೆಸಿದ ಸೃಷ್ಟಿಸಲಾದ ಶಿವಾಲಯ, ಸೃಷ್ಟಿಸಲಾದ ಶಿವಾಲಯ. ಎಲಿಫ್ಯಾಂಟಾ ಗುಹೆಗಳು. ಈ ಸುಂದರವಾದ ಗುಹೆಯು 60,000 ಚದರ ಅಡಿಗಳಷ್ಟು ವಿಸ್ತೀರ್ಣವನ್ನು ಹೊಂದಿದೆ. ಈ ಗುಹೆಯು ಅತ್ಯಂತ ಅದ್ಭುತವಾದದ್ದು. ಇದಕ್ಕೆ 3 ಪ್ರವೇಶ ದ್ವಾರವಿದೆ. ಇದು ನಮ್ಮ ಪ್ರಸ್ತುತ ರಾಷ್ಟ್ರ ರಾಜ್ಯದ ಎಲಿಫ್ಯಾಂಟಾ ದ್ವೀಪದಲ್ಲಿದೆ. ಇದರ ಎತ್ತರ 7 ಮೀಟರ್. ಎಂದರೆ
ಸಾಗುತ್ತದೆ ಅನೇಕ ದೇಗುಲ ರಾಷ್ಟ್ರಕೂಟರಿಂದ ನಿರ್ಮಾಣವು ಇಷ್ಟೆಲ್ಲ ಹೇಳಿದ ಮೇಲೆ ಉದಯಿಸಿದ ಸೂರ್ಯ ಮುಳುಗಲೇಕೆ ಎಂಬ ಪ್ರಕೃತಿ ನಿಯಮದಂತೆ ರಾಷ್ಟ್ರಕೂಟರು ಕೂಡ ಅವನದೇ ಹಿಂದಿದರು. ಸಾಮ್ರಾಜ್ಯದ ಅವನತಿ ರಾಷ್ಟ್ರಕೂಟರು ಹಿಮ್ಮೆಟ್ಟುತ್ತಲಿ ಶತ್ರು ದಾಳಿಯಲ್ಲಿ ಭಸ್ಮವಾಯ್ತದು ಮಾಲಕೇಡ ತತ್ತರಿಸಲು ಆಡಳಿತದಲ್ಲಿ ಡೊಂಕನು ಕಂಡಿತು ಇಮ್ಮಡಿ ಕರ್ಕನ ಕಾಲದಲ್ಲಿ ಸಾಮಂತನಾದ ಇಮ್ಮಡಿ ತೈಲಪ ಸಲ್ಲಿದ ರಾಷ್ಟ್ರಕೂಟರ ಸೋಲಿನಲ್ಲಿ ಕ್ರಿಸ್ತಶಕ 972ರಲ್ಲಿ ಆಕ್ರಮಣಕಾರಿ ಮಾಳವರಾಜನಿಂದ ಅವನ ಚಿಕ್ಕಪ್ಪ ಕೊಟ್ಟಿಗ ಕೊಲ್ಲಲ್ಪಟ್ಟ. ಅದಾದ ಮೇಲೆ ಸ್ವಲ್ಪ ಸಮಯದ ನಂತರ ಕರ್ಕರಾಜನು ಸಿಂಹಾಸನವನ್ನೇರಿದ. ಪ್ರೀತಿಯ ಕನ್ನಡಿಗರೇ, ರಾಷ್ಟ್ರಕೂಟರೆಂಬ ನಾವು ಇತಿಹಾಸವನ್ನು ಸೃಷ್ಟಿಸಿ ಇತಿಹಾಸದಂದು ಮಾಡಿದೆವು. ಮುಂದಿನ ಇತಿಹಾಸವನ್ನು ಸೃಷ್ಟಿಸುವುದು ನಿಮ್ಮ ಕೈಯಲ್ಲಿದೆ. ಕನ್ನಡ ಸಾಹಿತ್ಯ ರಾಷ್ಟ್ರಕೂಟರು ಬೆಳೆಸಿಹರು ಅವರ ನೆನಪನ್ನು ಇಂದಿಗೂ ಮಾಡುತ್ತ ತಲೆ ಬಾಗಿ ವಂದಿಸುವೆವು ಸಿರಿಗನ್ನಡಂ ಸಿರಿಗನ್ನಡಂ ಕರುಣಾಳ ತಾಯಿ ಸದಾ ಚಿನ್ಮಯಿ ಈ ಪುಣ್ಯ ಭೂಮಿ ನಮ್ಮ ದೇವಾಲಯ ಪ್ರೇಮಾಲಯ ಈ ದೇವಾಲಯ ಕರುಣಾಳ ತಾಯಿ ಸದಾ ಚಿನ್ಮಯಿ ಈ ಪುಣ್ಯ ಭೂಮಿ ನಮ್ಮ ದೇವಾಲಯ ಪ್ರೇಮಾಲಯ ಈ ದೇವಾಲಯ ವೀರ ಧೀರರಾಳಿದ ನಾಡು ನಿಮ್ಮದು ಶಾಂತಿ ಮಂತ್ರ ಪಾಡಿದ ಬೀರು ನಮ್ಮದು ವರಸಾಧು ಸಂತರ ನೆನೆ ನಿಮ್ಮದು ಮಹಾಶಿಲ್ಪಕಾರರ ಕಲೆ ನಿಮ್ಮದು ಸಂಗೀತ ಸಾಹಿತ್ಯ ಸಲೆ ನಿಮ್ಮದು ರೋಮ ರೋಮಗಳು ನಿಂತವು ತಾಯಿ ಚಲುವ ಕನ್ನಡದೊಳೆಯನಿದು ಮಾಯ ಮುಗಿಲೆ ಕಡಲೆ ಸಿರಿಲೆ ಕೇಳಿರಿ ಮುಗಿಲೆ ಕಡಲೆ ಸಿರಿಲೆ ಕೇಳಿ ತನವು ಮನವು ದನವು ಎಲ್ಲ ಕನ್ನಡ ತನವು ಮನವು ದನ್ನ ಕನ್ನಡ ಕರುನಾಡ ತಾಯಿ ಸದಾ ಚಿನ್ಮಯಿ ಕರುನಾಡ ತಾಯಿ ಸದಾ ಚಿನ್ಮಯಿ ಈ ಪುಣ್ಯ ಭೂಮಿ ನಮ್ಮ ದೇವಾಲಯ ಪ್ರೇಮಾಲಯ ಈ ದೇವಾಲಯ. ಥ್ಯಾಂಕ್ ಯು. ನಾಟಕ ನೋಡ ಬನ್ನಿರಿ ನಿಮ್ಮ ಮುಂದೆ ನಾಟಕ ಪ್ರದರ್ಶನ ಮಾಡುತ್ತಿರುವವರು ನ್ಯೂ ಬ್ರೈಟ್ ಫ್ಯೂಚರ್ ಇಂಟರ್ನ್ಯಾಷನಲ್ ಸ್ಕೂಲ್ ವಿದ್ಯಾರ್ಥಿಗಳು. ಇತಿಹಾಸವನ್ನು ತಿಳಿಯಿರಿ. ರಂಗ
ಸಜ್ಜಿಗೆ, ನಿರ್ದೇಶನ ಡಾಕ್ಟರ್ ವಿಜಯ್ ಕುಮಾರ್ ಬಿ ರವಿಕುಮಾರ್, ರಮಿ ಮಿತ್ರರಂಗ. ನಮ್ಮ ಇತಿಹಾಸವನ್ನು ತಿಳಿಯಿರಿ. ಪ್ರದರ್ಶನ ವಸ್ತ್ರ ಅಲಂಕಾರ ಮೀನಾ ಕುಮಾರಿ ಶಿವಾನಿ. ನಮ್ಮ ಇತಿಹಾಸವನ್ನು ತಿಳಿಯಿರಿ. ಸಹಾಯ ನ್ಯೂ ಬ್ರೈಟ್ ಫ್ಯೂಚರ್ ಇಂಟರ್ನ್ಯಾಷನಲ್ ಸ್ಕೂಲ್ ಪ್ರಾಂಶುಪಾಲರು ಹಾಗೂ ಶಿಕ್ಷಕರ ವರ್ಗ. ಹಾಯ್ ನಾಟಕ ನೋಡ ಬನ್ನಿರಿ, ನಮ್ಮ ಇತಿಹಾಸವನ್ನು ತಿಳಿಯಿರಿ, ನಮ್ಮ ಇತಿಹಾಸವನ್ನು ತಿಳಿಯಿರಿ, ನಮ್ಮ ಇತಿಹಾಸವನ್ನು ತಿಳಿಯಿರಿ. ನಾಟಕ ನೋಡ ಬನ್ನಿರಿ, ನಮ್ಮ ಇತಿಹಾಸವನ್ನು ತಿಳಿಯಿರಿ, ನಮ್ಮ ಇತಿಹಾಸವನ್ನು ತಿಳಿಯಿರಿ, ನಮ್ಮ ಇತಿಹಾಸವನ್ನು ತಿಳಿಯಿರಿ. ಬಾದಾಮಿ ಚರಿತ್ರೆ ಚಾಲುಕ್ಯರ ಕತೆ, ಬಾದಾಮಿ ಚರಿತ್ರೆ ಚಾಲುಕ್ಯರ ಕತೆ. ಅಲಿಸಿ ಕೇಳಿ ಕನ್ನಡಿಗರೇ, ಅಲಿಸಿ ಕೇಳಿ ಕನ್ನಡಿಗರೇ. ನಾಡ ವೈಭವವನ್ನು ಸಾರುತ್ತಿರುವೆವು, ನಾಡ ವೈಭವವನ್ನು ಸಾರುತ್ತಿರುವೆವು, ನಾಡ ವೈಭವವನ್ನು ಸಾರುತ್ತಿರುವೆವು. ನಾವು ಇಂದು ತಿಳಿಸೋಕೆ ಹೊರಟಿರೋದು ಕನ್ನಡ ನಾಡಿನ ಗತವೈಭವವನ್ನು. ಈ ರಾಜ್ಯದಲ್ಲಿ ಮೊದಲ ಬಾರಿಗೆ ವಿಶಾಲ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ್ದು ಜಯಸಿಂಹ ಹಾಗೂ ರಣರಾಮ. ಇವರಿಬ್ಬರು ಚಾಲುಕ್ಯ ವಂಶದ ಮೂಲ ಪುರುಷರು. ಶಾಸ್ತ್ರದ ಪ್ರಕಾರ ನಿಜವಾದ ಬಾದಾಮಿ ಚಾಲುಕ್ಯರ ವಂಶಸ್ಥಾಪಕ 1ನೇ ಪುಲಕೇಶಿ. ಚಿದಂಬರನ್ನು ಸೋಲಿಸಿ ಸಾಮಂತ ರಾಜ 1ನೇ ಪುಲಕೇಶಿ ಬಾದಾಮಿಯನ್ನು ರಾಜಧಾನಿಯಾಗಿ ಮಾಡಿಕೊಂಡಿದ್ದರು. 2ನೇ ಶತಮಾನ ಕಾಲಘಟ್ಟದಲ್ಲಿ ಆಡಳಿತ ನಡೆಸಿದವರು ಅವರ ಆಳ್ವಾಸವನ್ನು ಸ್ಥಾಪಿಸಿಕೊಂಡಿದ್ದರು. ಇವರ ಕಾಲದಲ್ಲಿ ರವಿಕೀರ್ತಿಯು 5ನೇ ಶತಮಾನದಲ್ಲಿದ್ದ. ವರ್ಣಿಸಿದ್ದಾರೆ. ನರ್ಮದಾ ನದಿಯಿಂದ ಕಾವೇರಿ ನದಿಯವರೆಗೂ, ಅರಬ್ಬಿ ಸಮುದ್ರದಿಂದ ಬಂಗಾಳ ಕೊಲ್ಲಿಯವರೆಗೂ ರಾಜ್ಯ ವಿಸ್ತರಣೆ ನಡೆದಿತ್ತು. ಇತಿಹಾಸ ಅವರವರ ಪ್ರಕಾರ ಪಕ್ಷದ ದೊರೆ ಹೆಸರಿನ ರಾಯಭಾರಿ ಹಿಮ್ಮಡಿ ಪುಲಕೇಶಿ ಅವರು ಆಸ್ಥಾನಕ್ಕೆ ಬಂದಿದ್ದಾರೆ. ಈ ಬಗ್ಗೆ ಇಂದಿಗೂ ಅಜಂತ ಗುಹಾಂತರಗಳಲ್ಲಿ ತೈಲವರ್ಣ ಚಿತ್ರ ಕಾಣಸಿಗುತ್ತದೆ. ಇಂತಹ ಸತ್ಯಾಶ್ರಯ ಪೃಥ್ವಿ ವಲ್ಲಭ ದಕ್ಷಿಣ ಪದೇಶ್ವರ ಹಿಮ್ಮಡಿ ಪುಲಕೇಶಿ ಬಗ್ಗೆ ನಾವೆಲ್ಲರೂ ತಿಳಿಯೋಣ ಬನ್ನಿ. ನಾಟಕ ನೋಡ ಬನ್ನಿರಿ, ನಮ್ಮ ಇತಿಹಾಸವನ್ನು ತಿಳಿಯಿರಿ,
ಅಧಿಕಾರಕ್ಕಾಗಿ ದಾಯಾದಿ ಮತ್ಸರ. ಯಾರಲ್ಲಿ ಚಕ್ರೇಶ್ವರ ಬಟರೆ ಮಹಾರಾಣಿಯನ್ನು ಬರಲು ತಿಳಿಸಿ. ಎಲ್ಲ ಪ್ರಭು ಚಿತ್ತ. ನಮ್ಮ ಮಾತನ್ನು ಭಾವಿಸಬೇಡಿ ಪ್ರಭು. ಪಲ್ಲವರ ಯುದ್ಧದಲ್ಲಿ ತಾವು ತೀವ್ರವಾಗಿ ಗಾಯಗೊಂಡು ಅನಾರೋಗ್ಯದಿಂದ ಬಳಲುತ್ತಿದ್ದೀರಾ ಪ್ರಭು. ಹೇ ಪಲ್ಲವ ದೊರೆ ನರಸಿಂಹ ವರ್ಮ, ನನ್ನ ದೇಹಕ್ಕೆ ಮುಪ್ಪು ಕವಿದಿರಬಹುದು, ಆದರೆ ನನ್ನ ಖಡ್ಗಕ್ಕೆ ಮುಪ್ಪಿಲ್ಲ. ಪ್ರಭು, ನೀವು ಊಟಲಿದ್ರೆ ಇಲ್ಲದೆ ನಿತ್ರಾಣಗೊಂಡಿದ್ದೀರಿ. ಉದ್ವೇಗರಾಗಬೇಡಿ ಪ್ರಭು, ನಿಮಗೆ ಇದೇ ಅವಶ್ಯಕತೆ. ಕೇಳಿ ಪ್ರಭು, ಆ ಕನ್ನಡಮ್ಮನ ಉಗುಳವರು ಜೋ 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 ಕಂದ ಜೋ 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 ಕಂದ ಜೋ ಜೋ. ನಾನು ನಿದ್ರಾದೇವಿಯ ಮಡಿಲಲ್ಲಿ ನೆಮ್ಮದಿಯಿಂದ ನಿದ್ರಿಸಬೇಕು. ಮಲಗು ಮಗುವೆ ಜೋ ಜೋ, ಮಲಗು ಮಗುವೆ ಜೋ ಜೋ. ಕನ್ನಡದ ಕಂದ ನಿನಗಾನಂದ, ಮಲಗು ಮಗುವೆ ಜೋ ಜೋ, ಮಲಗು ಮಗುವೆ ಜೋ ಜೋ, ಮಲಗು ಮಗುವೆ ಜೋ ಜೋ. ಅಯ್ಯ ಇದ್ದಯ್ಯ ಇದ್ದಯ್ಯ ಬರ್ರಿ ಇಲ್ಲಿ. ನಾನು ಕಾಲಜ್ಞಾನದ ಗಂಟೆ ಹೊಡೆಯುವಾಗ ಏನಂತಿದ್ದೆ? ಅದು ವೃದ್ಧ ಅಲ್ಲ ಕಣೋ. ನಿನ್ನ ಹೆಸರೇನು ಹೇಳು? ಅದೇ ಕಣೋ ನಾವು ಹೇಳಿದ್ದು. ಹೇಳು. ಉದ್ದ 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 ಅಲ್ಲ ಕಣೋ, ಉದ್ದ. ಬಾಯೋ ಬಿಸ್ಲು. ಹಾಗಾದ್ರೆ ಗಂಟೆ ಬಾರಿಸಿ ಮತ್ತೆ ಇಬ್ಬಡಿ ಪುಲಕೇಶಿ ಮಹಾರಾಜರನ್ನು ಕರೆಯಿರಿ. ಮತ್ತೆ ಎದ್ದೆದ್ದದನ ಹಿಂದೆ ತಗೊಂಡೋಗೋದು ಬೇಡ. ನಮ್ಮ ಪಾಠಕರ ವಂಶಸ್ಥಾಪಕ ಯಾರು? ಅವರು ಇತಿಹಾಸದ ಮೂಲ ಪುರುಷರು. ನಮ್ಮ ಪಾದಾರಿ ಚಾಲುಕ್ಯರ ವಂಶಸ್ಥಾಪಕ ಒಂದನೇ ಪುಲಕೇಶಿ. ಏನು? ಒಂದನೇ ಪುಲಕೇಶಿ. ಸಮಸ್ತ ಕನ್ನಡ ನಾಡಿನ ಪ್ರಜಾಬಂಧುಗಳೇ, ನಿಮಗೆ ನನ್ನ ವಂದನೆಗಳು. ಚಾಲುಕ್ಯ ಚಕ್ರೇಶ್ವರರಾದ ಸ್ವಾಮಿ, ನೀವು ಕದಂಬರನ್ನು ಪರಾಭವಗೊಳಿಸಿ ಈ ಸಿಂಹಾಸನದ ರೂಢರಾಗಿದ್ದೀರಿ. ಒಂದನೇ ಪುಲಕೇಶಿ ಮಹಾರಾಜರಿಗೆ ಜಯವಾಗಲಿ, ಜಯವಾಗಲಿ, ಜಯವಾಗಲಿ. ಹಾಗೂ ತಮ್ಮ ಇಚ್ಛೆಯಿಂದ ವಾತಾಪಿಯನ್ನು ರಾಜಧಾನಿಯಾಗಿ ಘೋಷಿಸಿದ್ದೀರಿ. ಬಲಮುಖ ಬರಹ ನಮ್ಮ ಚಾಲುಕ್ಯ ವಂಶದ ಲಾಂಛನವಾಗಿದೆ. ಕನ್ನಡಾಂಬೆಯ ಆಶೀರ್ವಾದ ಬಲದಿಂದ ಈ ಚಾಳುಕ್ಯರ ಸಾಮ್ರಾಜ್ಯ ವಿಸ್ತರಣೆ ಮಾಡುವ ಭಾಗ್ಯ ನಿಮಗೆ ಒದಗಿ ಬಂದಿದೆ. ಅದನ್ನು ತಾವು ಅಮೋಘವಾಗಿ ನರ್ಮದಾ ನದಿಯಿಂದ ಕಾವೇರಿ ನದಿಯ ತೀರದವರೆಗೂ ರಾಜ್ಯ ವಿಸ್ತರಣೆ ಮಾಡಿರುತ್ತೀರಿ ಪ್ರಭು. ಜಯ ಜಯ ಇನ್ನು ಮುಂದೆ ಈ ರಾಜ್ಯದ ಕಾರ್ಯಭಾರ ನಡೆಸುವುದು ಕಷ್ಟವಾಗುತ್ತಿದೆ. ಪ್ರಭುಗಳ ಮಾತು ಸತ್ಯವಾಗಿದೆ. ಈಗ ನಿಮಗೆ ವಿಶ್ರಾಂತಿ ಅವಶ್ಯಕತೆ ಇದೆ. ಹಾಗಾದರೆ ರಾಜನಿಲ್ಲದೆ ರಾಜಾಡಳಿತ ಸುಗಮವಾಗಿ ಹೇಗೆ ನಡೆಯಲು ಸಾಧ್ಯ? ಏಕೆ ಸಾಧ್ಯವಿಲ್ಲದ ನಾಯಕರೇ, ಇದು ನಮ್ಮ ರಾಜಕುಮಾರರಾದ ಕೀರ್ತಿವರ್ಮ ಹಾಗೂ ಮಂಗಳೇಶ ಮಹಾಪ್ರಭುಗಳಿಲ್ಲವೇ
ಗಿರಿಜನ ಮಾತು ಕೇಳ್ತಿದ್ರೆ ಆ ಸ್ವರ್ಗನೇ ಭೂಮಿ ಬಂದಂಗಾಗುತ್ತೆ. ನಿಮಗೆ ಗೊತ್ತಾ ಸ್ವರ್ಗದಲ್ಲಿ ಗಂಡ ಹೆಂಡತಿ ಒಟ್ಟಿಗೆ ಇರೋಕ್ಕಾಗಲ್ವಂತೆ. ಅದಕ್ಕೆ ಕಣೆ ಅದನ್ನ ಸ್ವರ್ಗ ಅನ್ನೋದು. ಗದ್ದೆಯಲ್ಲಿ ಅಣ್ಣ ತಮ್ಮ ಒಂದಾಗಿರಲಿಲ್ಲ. ಇವ್ರು ನೋಡಿದ್ರೆ ಗಂಡ ಹೆಂಡತಿ ಜೊತೆ ಇರ್ತಾರ. ಅಗ್ನಿ ನೋಡು, ಈ ಗದ್ದೆಯಲ್ಲಿ ಅಣ್ಣ ತಮ್ಮಂದಿರು ಯಾಕೆ ಜೊತೆಲಿ ಇರಕ್ಕಾಗಲ್ಲ? ಮಂಗಳೇಶ ರಾಜ ವಿಷ್ಣುವರ್ಧನ ತಲೆಗೆ ಅಣ್ಣನ ವಿರುದ್ಧ ದ್ವೇಷದ ಬೀಜವನ್ನು ಬಿತ್ತಿರ್ತಾನೆ. ಲೋ ರಾಮ, ಅದ್ರ ಕತೆ ಹೆಂಗ ಮುಂದುವರ್ಸೋದು? ಚಾಳುಕ್ಯರ ಪ್ರಸಿದ್ಧದರೆ ದಕ್ಷಿಣ ಪ್ರದೇಶವನ್ನು ಕನ್ನಡ ರಾಜೇಶ್ವರಿ ಕುಲಪುತ್ರರೇ, ನಮ್ಮ ಕುಲದೇವತೆಯಾದ ಕೌಶಿಕಾಂಬೆಯ ಆಶ್ರಮದ ಫಲದಿಂದ ನಾನು ನಿಮ್ಮ ಚಕ್ರೇಶ್ವರನಾಗಿದ್ದೇನೆ. ಶುಭಗಳಿಗೆಯಲ್ಲಿ ನಮ್ಮ ಆಸ್ಥಾನದ ಶ್ರೀ ರವಿಕೀರ್ತಿ ಅವರು ಐಹೊಳೆ ಶಾಸನವನ್ನು ರಚಿಸಿದ್ದಾರೆ. ಸತ್ಯಾಗ್ರಹ ಕನ್ನಡದ ಕುಲಭೂಷಣ. ನಿಮ್ಮ ಪೂರ್ವಜರಿಂದ ಹಿಡಿದು ನಿಮ್ಮ ಸಾಧನೆಗಳವರೆಗೆ ಈ ನನ್ನ ಐಹೊಳೆ ಶಾಸನವನ್ನು ರಚಿಸಿ ಮಹಾರಾಣಿಯರಾದ ಶ್ರೀ ಪದ್ಮಜಾದೇವಿ ಹಾಗೂ ವಾಸಂತಿ ದೇವಿಯವರ ಆಶೀರ್ವಾದ ಪಡೆದು ಈ ಪ್ರಶಸ್ತಿಯನ್ನು ತಮಗೆ ಅರ್ಪಿಸುತ್ತಿದ್ದೇನೆ. ರವಿಕೀರ್ತಿಯವರೇ, ನೀವು ನಮ್ಮ ಆಸ್ಥಾನದ ಸೇವಾದಂಡನಾಗಿ ಹೆಚ್ಚಿನ ಕಿರಿಗಳ ಕಿತ್ತಿರಿ ಎಂಬುದು ನಮ್ಮ ಇಂತಹ ಸಂದರ್ಭದಲ್ಲಿ ಪೂರ್ವ ಕರಾವಳಿಯನ್ನು ಗೆದ್ದು ದಕ್ಷಿಣ ಕೋಸರ, ಕಳಿಂಗ ಹಾಗೂ ಪ್ರತಾಪುರವನ್ನು ಗೆದ್ದು ನನ್ನ ರಾಜ್ಯ ವಿಸ್ತರಣೆ ಮಾಡಿರುವ ನನ್ನ ತಮ್ಮ ಗುಪ್ತ ವಿಷ್ಣುವರ್ಧನಿಗೆ ನನ್ನ ಪೂರ್ವ ಸಾಮ್ರಾಜ್ಯದ ಮಾಡಳಿಕನಾಗಿ ನೇಮಿಸುತ್ತಿದ್ದೇನೆ. ಎಲ್ಲ ಪ್ರಭುಚಿತ್ತ. ಈ ಪೂರ್ವ ಭಾಗವನ್ನು ಈ ಚಾಳುಕ್ಯರೆಂದು ಘೋಷಿಸುತ್ತಿದ್ದೇವೆ. ಹಾಗೆ ಮತ್ತಿಬ್ಬರು ರಾಜರಾದ ಜಯಸಿಂಹ ಹಾಗೂ ದಾರಾಶ್ರಯರವರಿಗೆ ಪಶ್ಚಿಮ ಭಾಗಗಳನ್ನು ಬಿಟ್ಟುಕೊಡಲು ನಮ್ಮ ಪ್ರಭುಗಳು ನಿರ್ಧರಿಸಿದ್ದಾರೆ. ಅಗತ್ಯವಾಗಿ ಅಣ್ಣಾಜಿ, ಅಗತ್ಯವಾಗಿ. ನಾವು ವಾತಾಪಿಗೆ ಹೊಂದಿಕೊಂಡಂತೆ ಈ ಭಾಗವನ್ನು ಕಲ್ಯಾಣಿ ಚಾಲುಕ್ಯರೆಂಬ ಬಿರುದಿನಿಂದ ಆಡಳಿತ ನಡೆಸುತ್ತೇವೆ. ಅಣ್ಣಾಜಿ, ನಾನು ನಿಮ್ಮಲ್ಲೇ ಇದ್ದು ಸೇವೆಯನ್ನು ಮಾಡುತ್ತೇನೆ. ಪ್ರಭು ಪರ್ಷಿಯಾದ ದೊರೆ ಯುಸ್ರೂರವರ ಕಡೆಯಿಂದ ರಾಯಭಾರಿಗಳು ತಮ್ಮನ್ನು ಕಾಣಲು ಇಚ್ಛಿಸಿದ್ದಾರೆ. ಸಲಾಂ ಅಲೈಕುಂ ಬಾದ್ಶಾ, ಸಲಾಂ ಅಲೈಕುಂ. ಭಾರತದ ಮೇಲೆ ದಾಳಿ ನಡೆಸಿದ ಸಾಮ್ರಾಟ್ ಕಲಿಸರನ್ನು ಹಿಂದೂ ರಾಜ್ಯದಲ್ಲಿ ಸೋಲಿಸಿದ ದಾಖಲೆಗಳಾದ ನಿಮಗೆ ನಮ್ಮ ಸಲಾಂ. ನಿಮ್ಮ ರಾಜ್ಯಾಡಳಿತದಲ್ಲಿ ರೀತಿ ನೀತಿ ದೇಶಾಡಳಿತದಲ್ಲೂ ಹಬ್ಬಿದೆ. ನಾವು ಅಗತ್ಯವಾಗಿ ಕನ್ನಡಿಗರು ಅನ್ಯಧರ್ಮಿ ಸಹಿಷ್ಣರು ಹಾಗೂ ನಮ್ಮಿಬ್ಬರ ಸಿಂಹ ಚಿರಕಾಲ ಉಳಿಯುವಂತೆ ಅಜಂತ ಗುಹೆಯಲ್ಲಿ ತೈಲವರ್ಣ ಚಿತ್ರವನ್ನು ರಚಿಸಿರಿ. ಎಲ್ಲ ಪ್ರಭುಚಿತ್ತ. ಅಚ್ಚ, ನಾವಿನ್ನು ಹೊರಡುತ್ತೇವೆ. ಅಣ್ಣಾಜಿ, ಪಲ್ಲವದ ರಮೇಂದ್ರನನ್ನು ಕುಲ್ಲನೂರು ಕದನದಲ್ಲಿ ಸೋಲಿಸಿ ಕಂಚಿಯನ್ನು ವಶಪಡಿಸಿಕೊಂಡಿದ್ದೀರಿ. ಇದನ್ನು ನಾನು ಗೌರವದಿಂದ ಸ್ವೀಕರಿಸಿ ನಮ್ಮ ಸೈನ್ಯ ಶಕ್ತಿಯನ್ನು ಇನ್ನು ಮುಂದೆ ಕರ್ನಾಟಕ ಬಲ ಎಂದು ಸಂಬೋಧಿಸುವಂತಾಗಲಿ. ನರ್ಮದಾ ನದಿ ಕರದಾಯಿಂದ ಪ್ರಖ್ಯಾತಿ ಪಡೆದ ಹರ್ಷವರ್ಧನ ನಮ್ಮ ಸ್ನೇಹಿತರೆ ಕಾಣಲು ಬಂದಿದ್ದಾರೆ. ಬರಲು ಹೇಳಿ ಅವರನ್ನು. ರಾಜಪರಮೇಶ್ವರ ಇಮ್ಮಡಿ ಮಗ ಜಯಸಿ ಹರ್ಷವರ್ಧನ ಮಹಾರಾಜನಿಗೆ ಜಯವಾಗಲಿ, ಜಯವಾಗಲಿ, ಜಯವಾಗಲಿ.
ನಾಟಕ ನೋಡ ಬಂದಿರಿ ನಮ್ಮ ಇತಿಹಾಸವನ್ನು ತಿಳಿಯಿರಿ, ನಮ್ಮ ಇತಿಹಾಸವನ್ನು ತಿಳಿಯಿರಿ. ನೋಡಿದ್ರಾ ಹೊರಹೋಗಿದ್ದ ನನ್ನ ತಮ್ಮಂದಿರಲ್ಲೇ ಒಗ್ಗಟ್ಟಿಲ್ಲ. ಒಗ್ಗಟ್ಟ ಇರ್ತಾರೆ ಕಣೋ. ಈ ಹೆಣ್ಣಿರನ್ನೋ ಪ್ರಾಣಿ ಬಂದು ಅಣ್ಣ ತಮ್ಮನ್ನ ಬೇರೆ ಬೇರೆ ಮಾಡ್ತಾರೆ. ಪ್ರಾಣಿ ಅಂತಿದ್ದೀರಾ, ನಾನು ಬೇರೆ ಥರ ಅಲ್ಲ. ಬೇರೆ ಥರಲ್ಲ, ಆದ್ರೆ ಹೇಗೆ ನಾನು ಜೀವನ ಇಡೀ ನಿಮ್ಮನ್ನೆಲ್ಲ ಬದುಕಬೇಕು. ಗೊತ್ತಾಯ್ತು ಬಿಡು, ನಾವು ಜೀವನ
ರಚನೆಯಾಗಿತ್ತು. ಇದೆಲ್ಲ ಬಳಸಿಕೊಂಡ ರಾಷ್ಟ್ರಕೂಟದ ದೊರೆ ಒಂದನೇ ಕೃತ್ಯನು ಬಾದಾಮಿ ಅರಸ ಕೀರ್ತಿವರ್ಮನನ್ನು ಸೋಲಿಸಿದನು. ಸಾಮಂತ ರಾಜರು ಗುಂಪಾಗಿ ರಾಷ್ಟ್ರಕೂಟದೊಂದಿಗೆ ಕೈ ಜೋಡಿಸಿ ಪಕ್ಷಾಂತರ ಮಾಡಿದರು. ಪಕ್ಷದಿಂದ ಪಕ್ಷಕ್ಕೆ ಬದಲಾಯಿಸಿದೆ ಪಕ್ಷಾಂತರ. ಕಥೆ ನೋಡಿದ್ರೆ ಮನೆಗೆ ಬಂದಿದೆ. ಚಾಲುಕ್ಯ ಸಾಮ್ರಾಜ್ಯದ ಪ್ರಸಿದ್ಧ ದೊರೆ ಇಮ್ಮಡಿ ಪುಲಕೇಶಿ. ಇಮ್ಮಡಿ ಪುಲಕೇಶಿ ಅವರ ಕೊನೆ ದಿನ ಹೇಗಿತ್ತು? ಕೊನೆಯದಾಗಿ ನೋಡೋಣ ರೀ. ಅದು ಇತಿಹಾಸ ಪುಟ ಸೇರಿದಂತೆ ಹೃದಯ ವಿದ್ರಾವಕ ಕಥೆ. ಅದನ್ನು ಕಂಡ ಈ ಕನ್ನಡಿಗರು ದುಃಖದ ಸಮಯದಲ್ಲೂ ಹೆಮ್ಮೆ ಪಡುವುದಂತೂ ನಿಜ. ಈ ಕನ್ನಡದ ನಾಡು ಎಂದಿಗೂ ಮರೆಯಲು ಸಾಧ್ಯವಿಲ್ಲ. ಏ ಉದ್ದಾಗಿದ್ದ ಕೊನೆಯದಾಗಿ ಇಮ್ಮಡಿ ಪುಲಕೇಶಿ ರಾಜರನ್ನ ಬರ ಮಾಡ್ಕೊಳ್ಳಿ. ಇದೇನಿದು? ಅರಮನೆಯೊಳಗೆ ಖಡ್ಗ ಹಿಡಿದು ಹೋರಾಡುತ್ತಿರುವ ಶಬ್ದ. ಪದ್ಮಜ, ಪದ್ಮಜ. ದೇವಿ, ಪದ್ಮಜ ಎಲ್ಲಿ? ಕ್ಷಮಿಸಿ ಪ್ರಭು, ಪಲ್ಲವರು ಬಾದಾಮಿ ಕೋಟೆಯನ್ನು ಮುತ್ತಿದ್ದಾರೆ. ಈ ಯುದ್ಧದಲ್ಲಿ ಕವಿ ಹಾಗೂ ದಂಡನಾಯಕ ರವಿಕೀರ್ತಿಯವರು ಉಸಿರೆಳೆದರು. ಈ ಯುದ್ಧದಲ್ಲಿ ನಮ್ಮ ಪುತ್ರರು ತಲೆಮರೆಸಿಕೊಂಡಿದ್ದಾರೆ. ಇದೇ ಕಾರಣಕ್ಕಾಗಿ ಸ್ವತಃ ಮಹಾರಾಣಿಯವರೇ ಯುದ್ಧಕ್ಕೆ ನಿಂತಿದ್ದಾರೆ. ಆ ಕನ್ನಡದ ನಾರಿ ಖಡ್ಗ ಹಿಡಿದು ನಮ್ಮೆಲ್ಲರ ರಕ್ಷಣೆ ಮಾಡುತ್ತಿದ್ದಾರೆ. ಹೇ ಪಲ್ಲವ ದೊರೆ ನರಸಿಂಹ ವರ್ಮ, ನಾನು ಬದುಕಿರುವಾಗಲೇ ಕನ್ನಡಿಗರನ್ನು ಮುಟ್ಟುವ ಧೈರ್ಯ ಮಾಡಿದ್ದೀನೇನು? ಇದೇನಿದು? ನನ್ನ ತೋಳುಗಳಲ್ಲಿ ಖಡ್ಗ ಹಿಡಿದು ಹೋರಾಡುವಷ್ಟು ಶಕ್ತಿಯೂ ಕೂಡ ಇಲ್ಲದಂತಾಗಿದೆ. ಈಗ ಇನ್ನೊಂದು ಸಂಬಂಧಿಸಿ ನನ್ನ ತಂದೆ ಮಹೇಂದ್ರ ಪಲ್ಲವರ ಆತ್ಮಕ್ಕೆ ಶಾಂತಿಯನ್ನು ನೀಡುತ್ತಾರೆ. ನಿನ್ನಂತಹ ಶತ್ರುವಿನ ಮುಂದೆ ಈ ಕನ್ನಡ ಕಟ್ಟಾಳಿನ ಶಿರ ಎಂದಿಗೂ ಬಾಗುವುದಿಲ್ಲ. ಜಯ ಭುವನೇಶ್ವರಿ! ಬಂಧಿಸಿ ಮುದುಕನನ್ನು. ಅವಶ್ಯಕತೆ ಇಲ್ಲ ಪ್ರಭು. ಮಹಾರಾಜರು ಈಗಾಗಲೇ ತಮ್ಮ ಉಸಿರನ್ನು ಚೆಲ್ಲಿದ್ದಾರೆ. ಆಹಾ, ನಿನ್ನಂತಹ ಕನ್ನಡ ಚಕ್ರೇಶ್ವರನ್ನು ಪಡೆದ ಈ ಭಾರತ ಭೂಮಿ ಧನ್ಯ. ನಾಟಕ ನೋಡ ಬಂದಿರಿ, ನಮ್ಮ ಇತಿಹಾಸವನ್ನು ತಿಳಿಯಿರಿ, ನಮ್ಮ ಇತಿಹಾಸವನ್ನು ತಿಳಿಯಿರಿ. ನಾಟಕ ನೋಡ ಬಂದಿರಿ. ನಿಮ್ಮ ಮುಂದೆ ನಾಟಕ ಪ್ರದರ್ಶಿಸಿದವರು ನ್ಯೂ ಬ್ರೈಟ್ ಫ್ಯೂಚರ್ ಇಂಟರ್ನ್ಯಾಷನಲ್ ಶಾಲಾ ವಿದ್ಯಾರ್ಥಿಗಳು. ಏನ್ ಮಕ್ಳ, ಅದೊಂದು ಪ್ರವಾಸ ಕಥನ, ಟ್ರಾವೆಲಾಗ್ ಅಂತೀವಿ ನಾವು ಇಂಗ್ಲಿಷಲ್ಲಿ. ಅವನು ಭಾರತವನ್ನ ಹೇಗೆ ನೋಡ್ದ ಅನ್ನೋದನ್ನ ಬರ್ದಿದ್ದಾನೆ ಅದರಲ್ಲಿ. ನಾನು ಕಂಡಂತೆ ಭಾರತ ಅಂತ ಅದು. ಇಲ್ಲಿಂದ ಭಾರತದಿಂದ ಅತ್ಯಂತ ಶ್ರೇಷ್ಠವಾದ ಗ್ರಂಥಗಳನ್ನ, ಜ್ಞಾನವನ್ನ, ಇಂಪಾರ್ಟೆಂಟ್ ರವಿಕೀರ್ತಿ ಸಿದ್ದು, ರವಿಕೀರ್ತಿಯಿಂದ ರವಿಕೀರ್ತಿಯ ಪ್ರಶಸ್ತಿಯ ಬಗ್ಗೆ ಹೇಳಿದ್ದು, ಎಲ್ಲ ರಾಜರು, ಆ ರಾಜರ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸು ಬಹಳ ಬಹಳ ಚೆನ್ನಾಗಿತ್ತು. ಬಹಳ ಬೇಜಾರಾಗೋ ವಿಷಯ ಏನಂದ್ರೆ ನಾಟಕ ಮುಗ್ದೋಯ್ತು ಅನ್ನೋದು. ಆಯ್ತಾ? ನೆಕ್ಸ್ಟ್ ವಿದ್ಯಾರ್ಥಿಗಳು ಮತ್ತೆ ಆ ಶಾಲಾ ಆಡಳಿತ ವರ್ಗ ನಾವು ಬಹಳ ಸಹಾಯ ಮಾಡಿದ್ದಾರೆ, ಅವ್ರಿಗೂ ವಂದನೆ ತಲುಪಿಸ್ತಾ ಇದ್ದೀನಿ. ಇದಕ್ಕೆ ಪ್ರಸಾದ ಮಾಡಿರುವಂತಹ ಶಿವಾನಿ ಬಣ್ಣಾರ್ ಹಾಗೂ ರಂಗಸಜ್ಜಿಕೆಯಲ್ಲಿ ನೆರವಾದಂತಹ ಮೀನಾಕುಮಾರಿ, ಮೇಕಪ್ ಮಾಡಿದಂತಹ ಉಜ್ಜಯಿನಿ, ಕಾಸ್ಟ್ಯೂಮ್ ಹಾಕಿರುವಂತಹ ರೇಷ್ಮಿನಿ, ಇವರಿಗೆಲ್ಲರಿಗೂ ನಾನು ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ಇವರೆಲ್ಲ ನನ್ನ ಮಕ್ಕಳು, 3 ಜನ ನನ್ನ ಮಕ್ಕಳು, ಅವರೇ ಇವನ್ನೆಲ್ಲ ನೆರವೇರಿಸಿದ್ದು. ಏನಂದ್ರೆ ಒಂದು ಇತಿಹಾಸ ನಾಟಕ ತಗೊಂಡು
ವೇದಿಕೆ ಕಲ್ಪಿಸಿಕೊಟ್ಟಿರುವ ನಿಮಗೆಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನೆಕ್ಸ್ಟ್ ಬೆಸ್ಟ್ ಆಕ್ಟರ್ ಕೃಷ್ಣದೇವರಾಯರ ಪಾತ್ರಧಾರಿ ವಿಜಯನಗರ ಸಾಮ್ರಾಜ್ಯ. ಕೃಷ್ಣದೇವರಾಯರ ಪಾತ್ರಧಾರಿ ವಿಜಯನಗರ ಸಾಮ್ರಾಜ್ಯ.
ಆಸಕ್ತಿ ಜಡ್ಜಸ್ಗೆ ತುಂಬಾ ಇಂಪ್ರೆಸ್ ಮಾಡಿದ 2 ಗೊಂಬೆಗಳದು. ಹಾಗಾಗಿ ಅವರು ಸ್ಪೆಷಲ್ ಪ್ರೈಸ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ಕ್ಯಾಶ್ ಪ್ರೈಸ್ ಅನೌನ್ಸ್ ಮಾಡಿದ್ದಾರೆ. ಚಾಲುಕ್ಯ ಸಾಮ್ರಾಜ್ಯದ ಹಾಸ್ಯ ತಂಡ.
ಆಗಿದ್ರಿಂದ ಘಟನೆಗಳ ವ್ಯವಸ್ಥಿತವಾದ ಅಧ್ಯಯನ, ಅಂತಹ ವೈಭವಯುತ ರಾಜಮನೆತನಗಳ ವೈಭವವನ್ನು ವೈಭವೀಕರಿಸಿದ್ದಾರೆ 7 ಶಾಲೆಯ ಮಕ್ಕಳು. ಒಂದೊಂದು ಶಾಲೆಗಳನ್ನು ಅರ್ಪಿಸುತ್ತೇನೆ. ಸದಾ ಹೊಸದನ್ನು ಯೋಚಿಸುತ್ತಾ ಶಾಲಾ ಅಭಿವೃದ್ಧಿಯ ಬಗ್ಗೆ ವಿಶೇಷವಾದಂಥ ಚಿಂತನೆಯನ್ನು ಮಾಡುತ್ತಾ ಸ್ಫೂರ್ತಿದಾಯಕವಾದ ಮಾತುಗಳನ್ನು ಆಡುತ್ತಾ ಶ್ರೀಯುತ ಪ್ರಕಾಶ್ ಸರ್ ಅವರು, ಕಾರ್ಯದರ್ಶಿಗಳು, ಜಿಲ್ಲಾ ಒಕ್ಕಲಿಗರ ಸಂಘ ಇವರಿಗೂ ಸಹ ನಮ್ಮ ಆಡಳಿತ ಮಂಡಳಿಯ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ಅರ್ಪಿಸುತ್ತೇನೆ. ಈ ಕಾರ್ಯಕ್ರಮದ ರೂವಾರಿ, ಬೆನ್ನೆಲುಬು, ಸೃಜನಶೀಲ ವ್ಯಕ್ತಿತ್ವ, ಕ್ರಿಯಾಶೀಲ ನಡೆ, ಅಪೇಕ್ಷಣೀಯವಾದ ಸುಂದರ ವ್ಯಕ್ತಿತ್ವ, ವಿನಯ, ವಿಶ್ವಾಸಾರ್ಹ ತಾರ್ಕಿಕತೆಯನ್ನು ಹೊಂದಿರುವಂತಹ ಇವರು ಪ್ರತಿಯೊಂದು ಬಾರಿಯೂ ನಮ್ಮ ಶಾಲೆಗೆ ಬಂದಂತಹ ಶ್ರೀಯುತ ಮನೋ ಸರ್ ಅವರು ಹೊಸ ಹೊಸ ವಿಷಯಗಳನ್ನು ತಿಳಿಸುತ್ತಾ ತಮ್ಮ ಜ್ಞಾನಕ್ಕೆ ಮೆರುಗನ್ನು ನೀಡುತ್ತಾ ದಸರಾ, ಮಾಕ್ ಪಾರ್ಲಿಮೆಂಟ್, ಐತಿಹಾಸಿಕ ವೈಭವದಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಶಾಲೆಗೆ ಒಂದು ಭವ್ಯ ಪರಂಪರೆಗೆ ಬುನಾದಿಯನ್ನು ಹಾಕಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಮಕ್ಕಳಷ್ಟೇ ಸಾಕ್ಷಿಯಾಗಿದ್ದರೂ ಇದನ್ನು ಯೂಟ್ಯೂಬ್ ಮೂಲಕ ಪ್ರಸಾರ ಮಾಡುವುದರಿಂದ ಸಾಕಷ್ಟು ಜನರಿಗೆ ಈ ಎಲ್ಲ ರಾಜಮನೆತನಗಳ ವೈಭವ ಮತ್ತೊಮ್ಮೆ ಕಣ್ಣ ಮುಂದೆ ಸಾಗುತ್ತದೆ. ಇಂತಹ ಕಾರ್ಯಕ್ರಮಕ್ಕೆ ಕಾರಣೀಭೂತರಾದ ಶ್ರೀಯುತ ಮನು ಸರ್ ಅವರಿಗೆ ಶಾಲಾ ಆಡಳಿತ ಮಂಡಳಿಯವರ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಬಂದಂತ ಶ್ರೀಯುತ ರವಿ ಸರ್ ಕಳವಾಸೆ ಇವರು ನಮ್ಮ ಜಿಲ್ಲಾ ಆಡಳಿತ ಒಕ್ಕಲಿಗರ ಸಂಘದ ನಿರ್ದೇಶಕರಾಗಿದ್ದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಕಳೆ ಕಟ್ಟಿದ್ದಾರೆ. ಅವರಿಗೂ ಸಹ ಶಾಲಾ ಆಡಳಿತ ಮಂಡಳಿಯ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಇತಿಹಾಸದಲ್ಲಿ ಅಪಾರವಾದಂತಹ ಜ್ಞಾನವನ್ನು ಹೊಂದಿರುವ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾದ ಪ್ರೊಫೆಸರ್ ಅನುರಾಧ ಮೇಡಮ್ ರವರು ಇವರು ಪ್ರತಿಯೊಂದು ರಾಜಮನೆತನದ ಕಾರ್ಯಕ್ರಮವಾದ ನಂತರ ಅವರ ವಿಶೇಷತೆಯನ್ನು ಮತ್ತಷ್ಟು ಹೇಳಿ ಇನ್ನಷ್ಟು ತಿಳುವಳಿಕೆ ನೀಡಿ ಕಾರ್ಯಕ್ರಮಕ್ಕೆ ಮರುಗನ್ನು ನೀಡಿದಂತಹ ಇವರಿಗೆ ನಮ್ಮ ಶಾಲಾ ಆಡಳಿತ ಮಂಡಳಿಯ ಪರವಾಗಿ ಅಭೂತಪೂರ್ವವಾದಂತಹ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಮತ್ತೋರ್ವ ಜಡ್ಜ್ಮೆಂಟ್ ಸ್ಥಾನದಲ್ಲಿ ನಿಂತು ಆ ಸ್ಥಾನಕ್ಕೆ ಸರಿಯಾದ ನ್ಯಾಯವನ್ನು ಒದಗಿಸಿ ಒಕ್ಕಲಿಗರ ಸಮುದಾಯ ಭವನದಲ್ಲಿ 2 ದಿನಗಳ ಈ ಅದ್ಭುತವಾದಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥ ಎಲ್ಲರಿಗೂ ಸಹ ನಾನು ನನ್ನ ಪ್ರಣಾಮಗಳನ್ನು ತಿಳಿಸ್ತೇನೆ. ನಾನು ಸುಮಾರು 35 ವರ್ಷಗಳಿಂದ ವಿಶ್ವದ ಹಲವು ಭಾಗಗಳಲ್ಲಿ, ಹಲವಾರು ರಾಷ್ಟ್ರಗಳಲ್ಲಿ ಆಗಿರುವಂಥ ಹಲವಾರು ಐತಿಹಾಸಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಿದ್ದೇನೆ. ವಿಶೇಷವಾದಂಥ ಕಾರ್ಯಕ್ರಮವೊಂದನ್ನು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಒಕ್ಕಲಿಗರ ಸಂಘದ ವತಿಯಿಂದ ಒಕ್ಕಲಿಗರ ಸಮುದಾಯದಲ್ಲಿ ಅತ್ಯಂತ ವಿಶೇಷವಾದ ರೀತಿಯಲ್ಲಿ ಕಾರ್ಯಕ್ರಮ ನಡೆಸ್ಕೊಟ್ರು. ಕಾರ್ಯಕ್ರಮ ವಿಶೇಷ ಯಾಕಾಯಿತು ಅಂತಂದರೆ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದವರು ಎಲ್ಲರೂ ಸಹ 6ನೇ ತರಗತಿಯಿಂದ 10ನೇ ತರಗತಿಯ ಒಳಗಡೆ ಇರುವಂತಹ ಮಕ್ಕಳು, ಶಾಲಾ ವಿದ್ಯಾರ್ಥಿಗಳು. ಆ ಶಾಲಾ ವಿದ್ಯಾರ್ಥಿಗಳು ಒಂದೊಂದು ಶಾಲೆಯಿಂದ ಒಂದೊಂದು ಪ್ರಮುಖವಾದ ಐತಿಹಾಸಿಕ ರಾಜಮನೆತನಗಳ ಇತಿಹಾಸವನ್ನು ತಗೊಂಡು ಆ ರಾಜಮನೆತನಗಳ ಇತಿಹಾಸವನ್ನು ಯಾವುದೇ ರೀತಿಯಾದಂತಹ ಆರ್ಟಿಫಿಷಿಯಲ್ ಸೌಂಡ್ ಆಗಲಿ ಅಥವಾ ರೆಕಾರ್ಡ್ ಆಗಲಿ ಉಪಯೋಗಿಸದೆ ಎಲ್ಲವನ್ನೂ ಅವು ಸೃಜನಾತ್ಮಕವಾಗಿ ಅವರೇ ತಯಾರಿಸಿ ಅದನ್ನು ಅತ್ಯದ್ಭುತ ರೀತಿಯಲ್ಲಿ ಸಂಕಲನಗೊಳಿಸಿ ಅದನ್ನು ಅವರಿಗೆ ನೀಡಿರುವಂಥ 25 ನಿಮಿಷಗಳ ಒಳಗೆ ವೇದಿಕೆಯ ಮೇಲೆ ಪ್ರಸ್ತುತಪಡಿಸಲಿಕ್ಕೆ ಎಷ್ಟೊಂದು ಶ್ರಮ ಹಾಕಿದ್ರು ಅಂದರೆ ಅದನ್ನು ಇಲ್ಲಿ 2 ದಿನ ನಿರಂತರವಾಗಿ ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 4 ಗಂಟೆವರೆಗೂ ಇದ್ದು ನಾವು ನೋಡಿ ವೀಕ್ಷಿಸಿ ಅದರ ಆಂತರ್ಯವನ್ನು ಗಮನಿಸಿದಾಗ ನನಗೆ 3 ವಿಷಯಗಳು ಸ್ಪಷ್ಟವಾಗಿ ಗೊತ್ತಾಯಿತು. ಒಂದು, ಇದನ್ನು ಆಯೋಜನೆ ಮಾಡಿರೋರಲ್ಲಿ ಇರುವಂತಹ ನಮ್ಮ ದೇಶದ ಸಂಸ್ಕೃತಿ ಮತ್ತು ನಮ್ಮ ನಾಡಿನ ಇತಿಹಾಸದ ಬಗ್ಗೆ ಅವ್ರಿಗಿರೋ ಅಸ್ಮಿತೆ, ನಮ್ಮತನದ ಬಗ್ಗೆ ಅವ್ರಿಗೆ ಇರೋಂಥ ಅಸ್ಮಿತೆ ಮತ್ತು ಆಸ್ತಿ. ಎರಡನೇದಾಗಿ ನನಗನ್ಸಿದ್ದೇನು ಅಂದರೆ ಇದಕ್ಕೆ ಶ್ರಮಪಟ್ಟಿರೋಂತಹ ಆ ಟೀಚರ್ಸು ಮತ್ತು ಆ ಕಲಾ ತಂಡಗಳು, ಆ ತಂಡಗಳಿಗೆ ಬೇಕಾಗಿರುವಂಥ ಎಲ್ಲ ವಸ್ತುಗಳನ್ನು ತಯಾರು ಮಾಡಲಿಕ್ಕೆ
ಆರ್ಟ್ ವರ್ಕನ್ನು ತಯಾರು ಮಾಡಲಿಕ್ಕೆ ಅವರು ಪಟ್ಟಿರೋಂಥ ಶ್ರಮ, ಅದರ ಹಿಂದೆ ಇರೋಂಥ ಹಲವಾರು ಗಂಟೆಗಳ ಕೆಲಸ. ಅವರು ವಿಜಯ ವಿಠಲ ಟೆಂಪಲನ್ನು ತಯಾರು ಮಾಡಿದರು. ಅವರು ನಾವು ಯಾವುದನ್ನು ಕ್ವೀನ್ಸ್ ಪ್ಯಾಲೇಸ್ ಅಂತ ಕರಿತೀವಿ, ಯಾವುದು ರಾಯಲ್ ಆರ್ಕಿಡ್ ಹಂಪಿನಲ್ಲಿದೆ ಅದನ್ನು ತಯಾರು ಮಾಡಿದರು, ಮಕ್ಕಳು ತಯಾರು ಮಾಡಿದರು. ಮಕ್ಕಳು ಕಂಪ್ಲೀಟ್ ಉಗ್ರ ನರಸಿಂಹನ ಚಿತ್ರವನ್ನು ಮತ್ತು ಹಂಪಿಯ ಒಂದು ರೀಕ್ರಿಯೇಟಿಂಗ್ ಹಂಪಿ ಅದನ್ನೆಲ್ಲ ತಯಾರು ಮಾಡಿದರು. ಕದಂಬ ಆರ್ಟ್ ಅದನ್ನು ತಯಾರು ಮಾಡಿದರು. ಚಾಲುಕ್ಯನ ಆರ್ಟ್ ತಯಾರು ಮಾಡಿದರು, ಡೂಯಿಂಗ್ ಅಂತಾರೆ. ಹಾಗಾಗಿ ಇದನ್ನು ಮಾಡೋವಾಗ ಅಥವಾ ಮಾಡುವ ಪ್ರಕ್ರಿಯೆಯಲ್ಲಿ ಇವರೆಲ್ಲ ಎಷ್ಟೊಂದು ಐತಿಹಾಸಿಕ ವಿಷಯಗಳನ್ನು ಪಸರಿಸಲಿಕ್ಕೆ ಕೊಡಲಿಕ್ಕೆ ಆಯಿತು ಅನ್ನೋದು ನಮಗೆ ಯೋಚನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಹಾಗಾಗಿ ಹಲವಾರು ವಿಷಯಗಳನ್ನು ಮಕ್ಕಳು ಬಹಳ ಮನೋಜ್ಞವಾಗಿ, ಬಹಳ ಆನಂದದಾಯಕವಾಗಿ, ಹಾಗೂ ಎಲ್ಲಕ್ಕಿಂತ ಹೆಚ್ಚಾಗಿ ಯಾವುದೇ ರೀತಿಯಲ್ಲಿ ಐತಿಹಾಸಿಕ ಮಾಹಿತಿಗೆ ಧಕ್ಕೆ ಬರದೇ ಇರೋ ಹಾಗೆ, ಕ್ರನಾಲಜಿ ಆಗಿರ್ಬೋದು, ಡೇಟಿಂಗ್ ಆಗಿರ್ಬೋದು, ಪ್ಲೇಸಸ್ ಆಗಿರ್ಬೋದು, ಅವ್ರದ್ದು ಲೋಗೋಗಳು, ಎಲ್ಲ ರಾಜವಂಶಗಳ ಲೋಗೋಗಳನ್ನು ಮಕ್ಕಳು ತಯಾರು ಮಾಡಿದರು. ಆ ಲೋಗೋಗಳನ್ನು ಪ್ರದರ್ಶನ ಮಾಡಿದ್ರು. ಇಷ್ಟೆಲ್ಲ ಶ್ರಮ ವಹಿಸಿ ಮಾಡಿರೋಂಥ ಆಡಳಿತ ವರ್ಗಕ್ಕೆ, ಒಕ್ಕಲಿಗರ ಸಮುದಾಯ ಭವನದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಶ್ರಮಪಟ್ಟಿರೋರಿಗೆ ಎಲ್ರಿಗೂ ಸಹ ನನ್ನ ಹೃತ್ಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಲಿಕ್ಕೆ, ಹಾಗೂ ನಮ್ಮನ್ನು ಇಲ್ಲಿ ಕರೆಸಿಕೊಂಡು ಈ ಕಾರ್ಯಕ್ರಮಕ್ಕೆ ನಾವು ಸಹ ಪಾಲ್ಗೊಳ್ಳೋ ಹಾಗೆ ಮಾಡಿ, ಇದರಿಂದ ನಾವು ಕಲಿಯೋ ಹಾಗೆ ಮಾಡಿ. ತುಂಬ ಕಲಿತ್ವಿ ನಾವು. ವಿ ಲರ್ನ್ಟ್ ಅ ಲಾಟ್ ಆಫ್ ಹಿಸ್ಟ್ರಿ. ನಾಟ್ ದಟ್ ವಿ ನೋ ಹಿಸ್ಟ್ರಿ, ನೋ, ವಿ ಡು ನಾಟ್ ನೋ ಹಿಸ್ಟ್ರಿ, ವಿ ಲರ್ನ್ಟ್ ಅ ಲಾಟ್ ಆಫ್ ಹಿಸ್ಟ್ರಿ. ಫಾರ್ ದಟ್ ಐ ಆಮ್ ಎಕ್ಸ್ಟ್ರೀಮ್ಲಿ ಥ್ಯಾಂಕ್ಫುಲ್ ಟು ದೆಮ್. There is one more thing I want to tell, very, very important. Please do this, sir. It is very difficult to do. I understand it is very difficult to do. But please do it. What happens only by doing this, our children will know the importance of history. ಅವರಿಗೆ ಇತಿಹಾಸದ ಪ್ರಾಮುಖ್ಯತೆ ಏನೋ, ಇತಿಹಾಸದ ಶ್ರೇಷ್ಠತೆ ಏನೋ, ನಮ್ಮ ಇತಿಹಾಸ ಹೇಗಿದೆ, ನಾವೆಲ್ಲ ಒಟ್ಟಿಗೆ ಸೇರಿ ಏನೇನನ್ನು, ಒಂದು ಸಮುದಾಯ ಒಟ್ಟಿಗೆ ಸೇರಿದ್ರೆ, ಒಂದು ಗುಂಪು ಒಟ್ಟಿಗೆ ಸೇರಿದ್ರೆ ಏನೇನೇನೆಲ್ಲ ಮಾಡಬಹುದು, ಒಟ್ಟಿಗೆ ಸೇರೋದ್ರಲ್ಲೇ ನಿರ್ಮಾಣ ಇರೋದು. ವಿ ಕಮಿಂಗ್ ಟುಗೆದರ್, ವಿ ಥಿಂಕಿಂಗ್ ಟುಗೆದರ್, ವಿ ಆ್ಯಕ್ಟಿಂಗ್ ಟುಗೆದರ್. ಅದರಲ್ಲೇ ನಾವು ಏನನ್ನಾದರೂ ಒಳ್ಳೆಯದನ್ನು, ಸೃಜನಾತ್ಮಕವಾದದನ್ನು ನಾವು ಹುಟ್ಟು ಹಾಕ್ಲಿಕ್ಕಾಗೋದು, ನಿರ್ಮಾಣ ಮಾಡಲಿಕ್ಕಾಗೋದು. ಇದನ್ನು ಹೆಚ್ಚು ಇಂಟ್ರೆಸ್ಟ್ ತೊಗೊಂಡು ಮಾಡ್ತಾ ಇದ್ದಾರೆ. ನಾನು ಬ್ಯಾಂಗ್ಳೂರಿನಲ್ಲಿ ಗಮನಿಸ್ತಾ ಇರೋದೇನು ಅಂದರೆ, ಈಗ ಯಾರು ಕಾಲೇಜ್ ಓದ್ಕೊಂಡು ಕೆಲಸ ಮಾಡ್ತಾ ಇದ್ದಾರೋ ಹುಡುಗರು, ಅವರೆಲ್ಲರೂ ಸಹ ಸಮಯ ಸಿಕ್ಕಿದಾಗ ಅವರು ಒಂದು ಐತಿಹಾಸಿಕ ಸ್ಥಳವನ್ನು ಭೇಟಿ ಮಾಡ್ತಾರೆ, ಅಥವಾ ಯಾವುದಾದ್ರೂ ಒಂದು ಇತಿಹಾಸದ ಇಂಪಾರ್ಟೆಂಟ್ ಆಗಿರೋಂಥ ಜಾಗದ ಇಂಪಾರ್ಟೆನ್ಸ್ ಏನು ಅಂತ ತಿಳ್ಕೊಳಕ್ಕೆ ಹೋಗ್ತಾರೆ. ಹಾಗಾಗಿ ಈಗ ಮತ್ತೆ ಅವ್ರಿಗೆ ಫಾರೆಸ್ಟ್ ಈಸ್ ಆಫ್ ಗ್ರೇಟ್ ಇಂಟ್ರೆಸ್ಟ್, ನೇಚರ್ ಈಸ್ ಆಫ್ ಗ್ರೇಟ್ ಇಂಟ್ರೆಸ್ಟ್, ವಾಟರ್ ರಿಸೋರ್ಸಸ್ ಆರ್ ಆಫ್ ಗ್ರೇಟ್ ಇಂಟ್ರೆಸ್ಟ್. ಅವರು ಅದನ್ನೆಲ್ಲ ಮತ್ತೆ ರಿವೈವ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಹಾಗಾಗಿ ಇದು ಯೂಟರ್ನ್ ಆಗುತ್ತೆ, ಹಾಗೇ ಆಗುತ್ತೆ. ಅದು ಒಂದು ದೊಡ್ಡದಾದಂತಹ ಯೂಟರ್ನ್ ಆಗ್ತಾ ಇರೋದು ನಮ್ಮ ಕಣ್ಣಿಗಂತೂ ಗೋಚರಿಸ್ತಾ ಇದೆ. ಹಾಗಾಗಿ ಇಂದಿನ ಯುವ ಪೀಳಿಗೆ ಅದ್ರ ಬಗ್ಗೆ ನಾವು ಇಲ್ಲಿ ಇಷ್ಟು ವರ್ಷಗಳಿಗಿಂತ ಹೆಚ್ಚಿನ ಕಾಳಜಿ ತೋರಿಸ್ತಾ ಇದ್ದಾರೆ ಅನ್ನೋದು ನನ್ನ ಅನಿಸಿಕೆ ಸರ್. ನಮ್ಮ ಚಿಕ್ಕಮಗಳೂರು ಜಿಲ್ಲಾ ಒಕ್ಕಲಿಗರ ಸಂಘ ಸಂಯೋಗದೊಂದಿಗೆ JVS ಶಾಲೆ ಮತ್ತು ಚಿಕ್ಕಮಗಳೂರಿನ ಇತರ 7 ಶಾಲೆಗಳಿಗೆ ಆಹ್ವಾನವನ್ನು ಕೊಟ್ಟಿದ್ದು, ಇತಿಹಾಸ ವೈಭವ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು. ಇದು ಅತ್ಯಂತ ಯಶಸ್ವಿಯಾಗಿ ಗತಕಾಲದ ವೈಭವ ಹೇಗಿತ್ತು, ನಮ್ಮ ಜೀವನ ಏನು, ನಾವು ಈಗ 2024ನೇ ಇಸ್ವಿನಲ್ಲಿ ಮುಂದುವರೆದಿದ್ದೀವಿ. ಅದರ ಹಿಂದೆ ಒಂದು 700-800 ವರ್ಷಗಳ ಹಿಂದೆ ಬಿಫೋರ್ BC-ನಲ್ಲಿ ಏನಿತ್ತು, ಆ ಕಾಲದಲ್ಲಿ ನಡೆದಂಥ ಘಟನೆಗಳನ್ನು ಇವತ್ತು ಕಣ್ಣು ಮುಂದೆ ಇತಿಹಾಸ, ಚರಿತ್ರೆ, ರಾಜರ ಅಡ್ಮಿನಿಸ್ಟ್ರೇಷನ್ನು, ಅವುಗಳನ್ನು ಎಲ್ಲವನ್ನೂ ಇಲ್ಲಿ ನಮ್ಮ ಎಲ್ಲ ಶಾಲೆಯ ಮಕ್ಕಳು ತೋರಿಸಿದ್ದಾರೆ. ಇದು ಅದ್ಭುತವಾಗಿ ಮೂಡಿಬಂದಿದೆ. ಕಣ್ಣಿಗೆ ಮನಸ್ಸಿಗೆ ಕಟ್ಟುವಂತಕ್ಕಂಥ ಪಾತ್ರವನ್ನು ಅಭಿನಯದ ಮೂಲಕ, ಹಾಡಿನ ಮೂಲಕ ಮಾಡಿದ್ದಾರೆ. ಇದಕ್ಕೆ ಜಡ್ಜ್ಗಳಾಗಿ ಬೆಂಗಳೂರಿನ ಅತ್ಯಂತ ಪ್ರಖ್ಯಾತ ರಿಜಿಸ್ಟ್ರಾರ್ ಆದ ಬೆಂಗಳೂರು ಯೂನಿವರ್ಸಿಟಿಯ ಅನುರಾಧ ಮೇಡಮ್ ಅವರು, ಇತಿಹಾಸ ತಜ್ಞೆ, ಅವರು ಆಗಮಿಸಿದ್ದಾರೆ. ತಿಪ್ಪೇರುದ್ರಪ್ಪನವರು ಆಗಮಿಸಿದ್ದಾರೆ. ಧನಂಜಯ್ ಅವರು ಆಗಮಿಸಿದ್ದಾರೆ. ನಮ್ಮ ಶಾಲೆಯ ಒಂದು ಟೀಚರ್ಸ್ ಮತ್ತು ಮಕ್ಕಳ ಎಲ್ಲ ಸೇರಿ ಇದನ್ನು ಅತ್ಯಂತ ಒಗ್ಗಟ್ಟಿನಿಂದ ಮಾಡಿ, ಇದು ಇತಿಹಾಸದ ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ಅಷ್ಟು ಸುಲಭ ಅಲ್ಲ. ಯಾಕೆಂದರೆ ಇತಿಹಾಸದ ಬಗ್ಗೆ ತಿಳಿದಿರಬೇಕು, ಅದರ ಬಗ್ಗೆ ತುಂಬ ಕೆಲಸವನ್ನು ಮಾಡಿ, ಅದರ ಬಗ್ಗೆ ವರ್ಕೌಟ್ ಮಾಡ್ಕೊಂಡು ಆಮೇಲೆ ಈ ಕಾರ್ಯಕ್ರಮಕ್ಕೆ ಕೈ ಹಾಕಬೇಕಾಗತ್ತೆ. ಅದನ್ನೆಲ್ಲ ನಮ್ಮ ಶಾಲೆಯ ಶಿಕ್ಷಕರು ಮಾಡಿದ್ದಾರೆ. ತುಂಬ ಅದ್ಧೂರಿಯಾಗಿ ಆಗಿದೆ. ಮಕ್ಕಳಲ್ಲೂ ತುಂಬ ಸಂತೋಷವನ್ನು ಉಂಟು ಮಾಡಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ.
ಶುರು ಮಾಡಲ. ಐತಿಹಾಸಿಕ ವೈಭವ 24-25 ಒಂದು ವಿನೂತನ ಚಿಂತನೆ ಒಂದು ಮಾಡಿದ್ದು. ಏನಂದರೆ ನಮ್ಮಲ್ಲಿ ಏನಾಗುತ್ತೆ ಅಂದರೆ ಎಲ್ಲ ಶಾಲೆಯವರು ಡಿಬೇಟ್ ಕಾಂಪಿಟೇಷನು, ಸೈನ್ಸ್ ಎಕ್ಸಿಬಿಷನ್ನು, ಬೇರೆ ಬೇರೆ ಥರ ಈ ಥರ ಕಾಂಪಿಟೇಷನ್ ಮಾಡ್ತಾರೆ. ನಾವು JVS ಸಂಸ್ಥೆಗಳಿಂದ ವಿಭಿನ್ನ ರೀತಿಯಲ್ಲಿ ಮಾಡಬೇಕು, ಜನಗಳ ಮನಸ್ಸಿಗೆ ಮುಟ್ಟಬೇಕು, ಮಕ್ಕಳಿಗೆ ನಾವು ಹೇಳ್ತಕ್ಕಂಥ ಪಾಠ ಅರ್ಥ ಆಗಬೇಕು ಅಂತ. ಉದಾಹರಣೆಗೆ ಇತಿಹಾಸ ಪಾಠವನ್ನು ಲೆಕ್ಚರ್ಸ್ಗಳು ಏನು ಟೀಚರ್ಸ್ಗಳು ಮಾಡಿದಾಗ ಅವ್ರಿಗೆ ಮಕ್ಕಳಿಗೆ ಕಬ್ಬಿಣದ ಕಡಲಾಗಿ ಅರ್ಥ ಆಗಲ್ಲ. ಅದಕ್ಕಾಗಿ ಚಿತ್ರಕಲೆಯ ಮೂಲಕ, ನಾಟಕಗಳ ಮೂಲಕ ಈ ಥರ ಹೇಳಿದಾಗ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಒಂದು. ಎರಡನೇದು, ಮಕ್ಕಳು ಜೂನಿಂದ ಹಿಡಿದು ಅಕ್ಟೋಬರ್ವರೆಗೆ ಯೂನಿಟ್ ಟೆಸ್ಟು, ಆ ಟೆಸ್ಟು, ಈ ಟೆಸ್ಟು ಅಂತೇಳಿ ಬ್ಯುಸಿಯಾಗಿರ್ತಾರೆ. ಜೊತೆಗೆ 10th ಸ್ಟ್ಯಾಂಡರ್ಡ್ ಮಕ್ಕಳು ಏನು ಎಕ್ಸಾಮ್ ಬರುತ್ತೆ ಅಂತ ಅದಕ್ಕೆ ಪ್ರಿಪ್ರೇಷನಲ್ಲಿ ಬ್ಯುಸಿಯಾಗಿರ್ತಾರೆ. ಮಕ್ಕಳನ್ನು ಇದರಿಂದ ಹೊರಗೆ ತರಬೇಕು ಅಂತ ಹೇಳಿ ನಾವೊಂದು ಈ ಥರ ಕಾರ್ಯಕ್ರಮ ಮಾಡಿ ಮಕ್ಕಳಲ್ಲಿ ಒಂದು ಮನೋಚೈತನ್ಯನ, ಮನೋಬಲವನ್ನು, ಸ್ಥೈರ್ಯವನ್ನು ದ್ವಿಗುಣಗೊಳಿಸೋದ್ರ ಮೂಲಕ ಅವರಿಗೆ ಬರ್ತಕ್ಕಂಥ ಎಕ್ಸಾಮಿಗೆ ಅವರು ಮಾನಸಿಕವಾಗಿ ರೆಡಿ ಆಗಲಿ ಅಂತೇಳಿ ಈ ಥರ ಕಾರ್ಯಕ್ರಮ ಮಾಡಿದ್ವಿ. ಈ ಕಾರ್ಯಕ್ರಮದಲ್ಲಿ ನಮ್ಮ ಎಂಟೈರ್ JVS ಸಂಸ್ಥೆಗಳಿಂದ ಎಲ್ಲ ಸಿಬ್ಬಂದಿ ವರ್ಗ ಹಗಲು ರಾತ್ರಿ ದುಡಿದು ಈ ಕಾರ್ಯಕ್ರಮ ಯಶಸ್ವಿಯಾಗಿ ಆಗಲು ಸಹಕಾರ ನೀಡಿದ್ದಾರೆ. ಹಾಗಾಗಿ ಏನು ಕಾರ್ಯಕ್ರಮ ಯಶಸ್ವಿ ಆಯಿತು. ಮತ್ತು ಜೊತೆಗೆ ಎಂಟೈರ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಏನಿದ್ದೀವಿ JVS ಸಂಸ್ಥೆ ಎಲ್ಲರೂ ಸಹ ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ್ದಾರೆ, ಸಲಹೆ ನೀಡಿದ್ದಾರೆ, ಎಲ್ಲರೂ ಮಾಡಿದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ಬಂದಿದೆ. ಹಾಗಾಗಿ ಈ ಕಾರ್ಯಕ್ರಮ ಯಶಸ್ವಿಯಾಗಿದ್ದಕ್ಕಾಗಿ ನಾನು ಪ್ರತಿಯೊಂದು ಈಚ್ ಆ್ಯಂಡ್ ಇಂಡಿವಿಜುವಲ್ ಅಂತ ಏನು ಹೇಳ್ತೀವಿ ಎಲ್ಲರಿಗೂ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಜೊತೆಗೆ ಇದರಲ್ಲಿ ಬಂದಂಥ ಬಹುಮಾನ ಸಹಿತ ಮೊದಲನೇ ಬಹುಮಾನ ಬಂದು ನರ್ಚರ್ ಶಾಲೆಗೆ ಹೋಗಿದೆ, ಎರಡನೇ ಬಹುಮಾನ ಸೆಂಟ್ JVS ಸ್ಕೂಲಿಗೆ ಹೋಗಿದೆ, ಮೂರನೇ ಬಹುಮಾನ ಬ್ರೈಟ್ ಸ್ಕೂಲಿಗೆ ಹೋಗಿದೆ. ಹಾಗಾಗಿ ಜೊತೆಗೆ ಹೋಗಿದೆ. ಇವರಿಗೆಲ್ಲ ಅಭಿನಂದನೆ ಸಲ್ಲಿಸೋ ಜೊತೆಗೆ ಇಂಡಿವಿಜುವಲ್ ಬಹುಮಾನಗಳು ಸಹಿತ ಒಂದು 6-7 ಬಹುಮಾನಗಳನ್ನ ನೀಡಿದ್ದೇವೆ. ಇದಕ್ಕಾಗಿ ಭಾಗವಹಿಸಿದ ಎಲ್ಲ ಜಡ್ಜಸ್ಸಿಗೆ ಮತ್ತು ಭಾಗವಹಿಸಿದ ಎಲ್ಲರಿಗೂ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ನಮಸ್ತೆ. ಇವತ್ತಿನ ದಿನ ಏನು JVS ಸಂಸ್ಥೆಯವರು ಐತಿಹಾಸಿಕ ವೈಭವ ಅಂತ ಮಾಡಿದ್ರು, ಅದು ನಿಜವಾಗ್ಲೂ ಕೂಡ ಐತಿಹಾಸಿಕ ವೈಭವವಾಗೇ ಇತ್ತು. ಇತಿಹಾಸವನ್ನು ನಿರ್ಮಾಣ ಮಾಡೋವಂಥ ಕಾರ್ಯಕ್ರಮ ತುಂಬ ಅದ್ಭುತವಾಗಿ ಅಚ್ಚುಕಟ್ಟಾಗಿ ಆರ್ಗನೈಸ್ ಮಾಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆಗೆ ಪ್ರಥಮ ಬಹುಮಾನ ಬಂದಿರೋದಕ್ಕೆ ನಮಗೆ ತುಂಬ ಖುಷಿಯಾಗಿದೆ. ನಿಜವಾಗ್ಲೂ ಕೂಡ ಇಲ್ಲಿರೋಂಥ ಮಕ್ಕಳುಗಳಿರ್ಬೋದು, ಮ್ಯಾನೇಜ್ಮೆಂಟ್ ಇರ್ಬೋದು, ಶಿಕ್ಷಕರ ವೃಂದ ಇರ್ಬೋದು, ಎಲ್ಲರೂ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ನಿಜವಾಗ್ಲೂ ಕೂಡ. ಮತ್ತು ಅದ್ರ ಜೊತೆಯಲ್ಲಿ ಅನ್ನದಾನನೂ ಕೂಡ ಮಾಡಿದ್ದಾರೆ. ಸೊ ಹಾಗಾಗಿ ಇಂಥ ಅದ್ಭುತವಾದ ಕಾರ್ಯಕ್ರಮ ಮಾಡಿಸ್ಕೊಟ್ಟಂತಹ JVS ಶಾಲೆ ಮತ್ತು ಅದರ ಆಡಳಿತ ವೃಂದ ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾದಂತಹ ಧನ್ಯವಾದವನ್ನು ಸಮರ್ಪಿಸ್ತೇನೆ. ಧನ್ಯವಾದ.